Hello everyone, welcome to Square Catalyst. In this class, we are going to start a new lesson that is expression using letter numbers. That is fourth lesson. So ನೀವು ಇಲ್ಲಿವರೆಗೂ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಓದಿದ್ರಿ ಥರ್ಡ್ ಯೂನಿಟ್. ಓಕೆ, ಸೊ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಏನಿತ್ತು, ಸೊ ಎರಡು ನಂಬರ್ಗೆ ಒಂದು ರಿಲೇಷನ್ ಇರ್ತಿತ್ತು, ಅದನ್ನ ಸ್ಪೆಷಲ್ ಕ್ಯಾರೆಕ್ಟರ್ ದಟ್ ಇಸ್ ಪ್ಲಸ್ ಮೈನಸ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಇಂದ ಎಕ್ಸ್ಪ್ರೆಸ್ ಮಾಡಿದ್ವಿ. ಓಕೆನಾ, ಅದನ್ನ ನಾವು ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ವಿ. ಅಲ್ಲಿ ಬರೀ ನ್ಯೂಮರಿಕಲ್ಸ್ ಮಾತ್ರ ಇತ್ತು. ಬಟ್ ಈ ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ, ಲೆಟರ್ ಇದೆ, ನಂಬರ್ ಇದೆ. ಸೊ ಅವೆರಡಕ್ಕೂ ಏನು ರಿಲೇಷನ್? ಎರಡಕ್ಕೂ ರಿಲೇಷನ್ ಆಬ್ವಿಯಸ್ಲಿ ಇದ್ದೇ ಇರುತ್ತಲ್ವಾ. ಸೊ ಏನು ರಿಲೇಷನ್ ಇಂದ ಎಕ್ಸ್ಪ್ರೆಷನ್ ಫಾರ್ಮ್ ಆಗಿದೆ ಅಂತ ಈ ಲೆಸನ್ ಅಲ್ಲಿ ನೋಡ್ತೀವಿ. ಓಕೆನಾ, ಸೊ ಅದಕ್ಕೂ ಮುಂಚೆ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಫಸ್ಟ್ ಟಾಪಿಕ್, ಸೊ ನಿಮ್ಮ ಲೆಸನಲ್ಲಿ 5 ಮೇನ್ ಟಾಪಿಕ್ಸ್ ಇದಾವೆ. ಓಕೆ, ಈ ಲೆಸನಲ್ಲಿ ಸೊ ಫಸ್ಟ್ ಟಾಪಿಕ್ ಬಂದು ದ ನೋಷನ್ ಆಫ್ ಲೆಟರ್ ನಂಬರ್ಸ್. ಸೊ ಏನಕ್ಕೆ ನಾವು ಲೆಟರ್ ನಂಬರ್ಸ್ನ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇದೆ ಇಲ್ಲಿ. ಸೊ ಶಬ್ನಮ್, there is a Shabnam and Aftab. So ಇಬ್ರು what we can call them as friends. Okay, so ಇಬ್ರು ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಕೊಳ್ಳಿ. ಸೊ ಶಬ್ನಮ್ ಅಂಡ್ ಅಫ್ಟಬ್, ಸೊ ಇಬ್ರಿಗೂ ಒಂದು ರಿಲೇಷನ್ ಕೊಟ್ಟಿದ್ದಾರೆ. ಏನದು ರಿಲೇಷನ್ ಅಂತಂದ್ರೆ, ಶಬ್ನಮ್ ಈಸ್ 3 years older than ಅಫ್ಟಬ್. ಅಂದ್ರೆ ಏನರ್ಥ? ಶಬ್ನಮ್ 3 years ಜಾಸ್ತಿ ಇದೆ ಏಜ್ ಶಬ್ನಮ್ಗೆ. ಯಾರಿಗಿಂತ ಅಂದ್ರೆ ಅಫ್ಟಬ್ಗಿಂತ. ಸೊ ಈಗ ಏನಾದರೂ ಅಫ್ಟಬಿಗೆ 3 years ಅಂದರೆ ಶಬ್ನಮಿಗೆ ಎಷ್ಟಾಗಿರುತ್ತೆ? ಸೊ ಶಬ್ನಮಿಗೆ ಅಫ್ಟಬ್ಗಿಂತ 3 years ಜಾಸ್ತಿ ಅಂದರೆ ಇಲ್ಲಿ 6 ಅಲ್ವಾ. ಸೊ ಇಫ್ ಅಫ್ಟಬ್ಸ್ ಏಜ್ ಏನಾದರೂ 10 ಆಗಿದ್ರೆ ಶಬ್ನಮ್ ಏಜ್ ಏನಾಗಿರುತ್ತೆ? ಶಬ್ನಮ್ ಏಜ್ ವಿಲ್ ಬಿ 13. ಹಾಗೆ ಅಫ್ಟಬ್ ಏಜ್ ಏನಾದರೂ 18 ಇದ್ರೆ ಶಬ್ನಮ್ ಏಜ್ ಏನಾಗುತ್ತೆ? 18 ಇದ್ರೆ ಶಬ್ನಮ್ ಏಜ್ +3, 18 + 3 ಅಂದರೆ ಎಷ್ಟು? 21. ಸೊ ಶಬ್ನಮ್ ಏಜ್ ಏನಾಗಿರುತ್ತೆ? 21. ಸೊ ಅದೇ ರೀತಿ ಸೊ ಅಫ್ಟಬ್ ಏಜ್ ಕೊಟ್ಟಾಗ ನಮಗೆ ಶಬ್ನಮ್ ಏಜ್ನ ಕಂಡುಹಿಡಿಬೋದಲ್ವಾ. ಯಾಕೆ ಅಂತಂದರೆ ವಿ ನೋ ದ ರಿಲೇಷನ್ ಬಿಟ್ವೀನ್ ಶಬ್ನಮ್ ಆ್ಯಂಡ್ ಅಫ್ಟಬ್. ಓಕೆ, ಸೊ ಇದನ್ನು ಎಕ್ಸ್ಪ್ರೆಷನ್ ರೀತಿ ಬರಿಬೋದಾ? ಸೊ ನಾನು ಏನಂತ ಎಕ್ಸ್ಪ್ರೆಷನ್ ಬರಿಬೋದು? ರಿಲೇಷನ್ಶಿಪ್ ಗೊತ್ತಿದ್ರೆ ಮಾತ್ರ ಎಕ್ಸ್ಪ್ರೆಷನ್ ಬರೆಯೋಕ್ಕೆ ಸಾಧ್ಯ. ಸೊ ಶಬ್ನಮ್ ಏಜ್ ಯಾವುದಕ್ಕೆ ಈಕ್ವಲ್ ಅಂತಂದರೆ ಅಫ್ಟಬ್ ಏಜಿಗೆ +3 ಮಾಡಿದಾಗ. ಸೊ ಅಫ್ಟಬ್ ಏಜ್ ಏನಿರುತ್ತೆ ಅದಕ್ಕೆ +3, ದಟ್ ಇಸ್ ಈಕ್ವಲ್ ಟು ಶಬ್ನಮ್. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಅಲ್ವಾ. ಸೊ ದಟ್ ಈಸ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್. ಸೊ ಶಬ್ನಮ್ಸ್ದು ಏಜ್ ಏನಿದೆ ಅಫ್ಟಬ್ ಏಜ್ಗಿಂತ 3 years ಜಾಸ್ತಿ ಇದೆ. ಸೊ ಈಗ ಈ ಎಕ್ಸ್ಪ್ರೆಷನ್ನ ನಾನು ಯೂಸ್ ಮಾಡಿ ಯಾವ ವ್ಯಾಲ್ಯೂ ಕೊಟ್ಟರು ಕಂಡುಹಿಡಿಬೋದು. ಈಗ ಅಫ್ಟಬ್ ಏಜ್ ಏನಾದರೂ 4 ಇದ್ದಾಗ 4 + 3 ದಟ್ ಇಸ್ 7. ಶಬ್ನಮ್ ಏಜ್ ಏನಾಗಿರುತ್ತೆ? 7. ಸೊ ಅಫ್ಟಬ್ 10 ಆದರೆ 10 + 3, 20 ಆದರೆ 20 + 3. ಸೊ ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಅಂದರೆ ಎನಿ ನಂಬರಲ್ಲಿ ಇರ್ಬೋದು. ಸೊ ಅದಕ್ಕೆ +3 ಮಾಡಿದ್ರೆ ನಮಗೆ ಶಬ್ನಮ್ ಏಜ್ ಸಿಗುತ್ತೆ. ಅದೇ ರೀತಿ ಅಫ್ಟಬ್ ಏಜ್ ಸಮ್ ಆಲ್ಫಬೆಟ್ ಎ ಅಂತ ಕೊಟ್ಟಾಗ a + 3 ಆಗುತ್ತೆ. ಓಕೆನಾ, ಸೊ ಇಲ್ಲಿವರೆಗೆ ನಮಗೆ ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಸೊ ಇಲ್ಲಿವರೆಗೂ ನಮಗೆ ಕ್ಲಿಯರ್ ಆಗಿ ಲೆಟರ್ ನಂಬರ್ ಸೀರೀಸ್ ನಮಗೆ ಸಿಕ್ಕಿಲ್ಲ. ಸೊ ಲೆಟರ್ ನಂಬರ್ ನಾಟ್ ಸೀರೀಸ್, ಲೆಟರ್ ನಂಬರ್ ಎಕ್ಸ್ಪ್ರೆಷನ್. ಓಕೆ, ಸೊ ಇಲ್ಲಿ ಕಂಪ್ಲೀಟ್ ಒಂದು ಸೆಂಟೆನ್ಸ್ ವೈಸ್ ಕೊಟ್ಬಿಟ್ಟಿದ್ದಾರೆ. ಸೊ ಈಗ ನಾನು ಇದನ್ನ ಪ್ರತಿ ಸಲ ಇದೇ ರೀತಿ ಇಷ್ಟಿಷ್ಟು ಉದ್ದ ಶಬ್ನಮ್ಸ್ ಏಜ್ ಅಫ್ಟಬ್ಸ್ ಏಜ್ ಅಂತ ಬರ್ಕೊಂಡು ಕೂತ್ಕೊಂಡ್ರೆ ದ ಪ್ರಾಬ್ಲಮ್ ವಿಲ್ ಬಿಕಮ್ ಸೋ ಲೆಂತಿ. ಅದಕ್ಕೋಸ್ಕರ ಒಂದು ಶಾರ್ಟ್ ಕಟ್ ಇದೆ. ಸೊ ಏನದು ಶಾರ್ಟ್ ಕಟ್ ಅಂತಂದರೆ, ಶಬ್ನಮ್ಸ್ ಏಜ್ನ ನಾನು ಎಸ್ ಅಂತ ಡಿಕೋಡ್ ಮಾಡ್ತೀನಿ. ಓಕೆನಾ, ಶಾರ್ಟ್ ಫಾರ್ಮ್ ಆಗಿ ಶಬ್ನಮ್ ಎಸ್ ಇಂದ ಶುರುವಾಗ್ತಿದೆ ಅಲ್ವಾ. ಸೊ ಐ ಟುಕ್ ಅ ಲೆಟರ್ ಎಸ್. ಇದೇ ತಗೋಬೇಕು ಅಂತ ಏನಿಲ್ಲ. ಸೊ ಟಿ ಕೋಡ್ ಅಷ್ಟೇ, ಒಂದು ಲೆಟರಲ್ಲಿ ಇಷ್ಟನ್ನ ನೀವು ರೆಪ್ರೆಸೆಂಟ್ ಮಾಡಿ. ಶಬ್ನಮ್ಸ್ ಏಜು ಎಸ್, ಅಫ್ಟಬ್ ಏಜ್ನ ಏನಂತ ರೆಪ್ರೆಸೆಂಟ್ ಮಾಡೋಣ? ಸಮ್ ಎ. ಸೊ ಈಗ ಎ ಅಂತಂದ್ರೇನು? ಅಫ್ಟಬ್ದು ಏಜ್. ಎಸ್ ಅಂತಂದ್ರೇನು? ಶಬ್ನಮ್ಸ್ದು ಏಜ್. ಸೊ ಎಕ್ಸ್ಪ್ರೆಷನ್ನ ರೀರೈಟ್ ಮಾಡೋಣ. ಸೊ ಶಬ್ನಮ್ಸ್ ಏಜ್ನ ಎಸ್ ಅಂತ ಬರ್ಕೊಂಡಿದ್ದೀವಿ, ದಟ್ ಈಸ್ ಈಕ್ವಲ್ ಟು ಅಫ್ಟಬ್ ಏಜ್ನ ಎ +3. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ವಿ ಗಾಟ್. ಇಲ್ಲೇನಿದೆ, ಈಗ ಆಲ್ಫಬೆಟ್ ಇದೆ ಅಂದರೆ ಲೆಟರ್ ಇದೆ, ನ್ಯೂಮರಿಕಲ್ ಇದೆ, ನಂಬರ್ ಇದೆ, ಒಂದು ರಿಲೇಷನ್ ಕೂಡ ಫಾರ್ಮ್ ಆಗಿದೆ. ಸೊ ಇದನ್ನು ನಾನು ಏನಂತ ಕರಿತೀನಿ ಅಂತಂದರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ಯಾವಾಗೆಲ್ಲ ನಿಮಗೆ ಲೆಟರ್ ಬರುತ್ತೋ ನಂಬರ್ ಬರುತ್ತೋ ಅದಕ್ಕೆ ರಿಲೇಷನ್ ಇರುತ್ತೋ ಅದನ್ನು ನೀವೇನಂತ ಕರಿಬೋದು? ಯು ಕ್ಯಾನ್ ಕಾಲ್ ಇಟ್ ಆಸ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಲಾಸ್ಟ್ ಲೆಸನ್ನಲ್ಲಿ ನೀವು ಕಲ್ತಿದ್ದು ಯಾವುದ್ರ ಬಗ್ಗೆ? ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಅಂದರೆ ನ್ಯೂಮರಿಕಲ್ ಇತ್ತು. ಇಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇರುತ್ತೆ. ಏನಿರುತ್ತೆ? ಲೆಟರ್ ಕೂಡ ಇರುತ್ತೆ, ನಂಬರ್ ಕೂಡ ಇರುತ್ತೆ. ನಿಮಗೆ ಈ ಲೆಸನ್ಗೆ ಇನ್ನೊಂದು ಹೆಸರೇನು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸೊ ಏನಕ್ಕೆ ಬೇಕು ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದರೆ, ವ್ಯಾಲ್ಯೂ ನಿಮಗೆ ವೇರಿ ಆಗ್ತಾ ಹೋದಾಗೆಲ್ಲ ನೀವು ಈ ಎಕ್ಸ್ಪ್ರೆಷನ್ನ ಯೂಸ್ ಮಾಡಿಕೊಂಡು ಆನ್ಸರ್ ಕಂಡುಹಿಡಿಬೋದು. ಪ್ರತಿ ಸಲ ಅದೇ ಸೆಂಟೆನ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಈಗ ನಿಮಗೆ ಇಲ್ಲಿ ಎ ಅಂದ್ರೇನು? ಅಫ್ಟಬ್ಸ್ ಏಜ್ ಅಂತ ನಾನು ಹೇಳಿದೆ.
ವಾಟ್ ಈಸ್ ದಟ್, ಆಫ್ಟಬ್ಸ್ ಏಜ್ ಏನಾದರೂ 23 ಆದರೆ ಶಬ್ನಮ್ಸ್ ಏಜ್ನ ಕಂಡುಹಿಡಿಯಿರಿ ಅಂತ ಕೊಡ್ಬೋದು. ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಕಂಡುಹಿಡ್ಬೋದು. ಶಬ್ನಮ್ಸ್ ಏಜ್ ನಮಗೆ ಬೇಕು, ಓಕೆನಾ. ಎಸ್ ಈಸ್ ಈಕ್ವಲ್ ಟು ಎ ಜಾಗಕ್ಕೆ ಅವ್ರು ಕೊಟ್ಟಿರೋ ವ್ಯಾಲ್ಯೂನ ರೀಪ್ಲೇಸ್ ಮಾಡೋದು, ಓಕೆನಾ. ಸೊ ಎ ಅಂತ ಅಂದರೆ ಏನೀಗ 23, ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿಕಮ್ ಸೇಮ್. ಸೊ ಎ ಜಾಗಕ್ಕೆ ಮಾತ್ರ 23 ಇದೆ, ಆಲ್ರೆಡಿ 3 ಇದೆ, ಇಲ್ಲೂ 3 ಇದೆ. ಸೊ ದ ಫೈನಲ್ ಆನ್ಸರ್ ಇಸ್ 26. ಸೊ ಹೇಗೆ ಕಂಡುಹಿಡಿಯೋದು ಆಫ್ಟಬ್ಸ್ ಏಜ್ ಕೊಟ್ಟಾಗ ಶಬ್ನಮ್ಸ್ ಏಜ್ನ ಅಂತಂದರೆ ಯೂಸಿಂಗ್ ದ ಎಕ್ಸ್ಪ್ರೆಷನ್. ಸೊ ಆಫ್ಟಬ್ಸ್ ಏಜ್ ಜಾಗದಲ್ಲಿ ಏನು ನ್ಯೂಮರಿಕಲ್ ಇದೆ ಅದನ್ನು ರೀಪ್ಲೇಸ್ ಮಾಡಿ ಆ್ಯಡ್ ಮಾಡಿದ್ರೆ, ಸಾರಿ ಇಟ್ ಈಸ್ ನಾಟ್ 23, ಇಟ್ ಇಸ್ 26. ಓಕೆ, 26 ಇಯರ್ಸ್. ಫೈನಲ್ ಆನ್ಸರ್ ಏನು ಬರುತ್ತೆ ನಾವು ಅದನ್ನು ಬರೀಬೋದು, ಓಕೆನಾ. ಸೊ ಏನಂತ ಕರಿತೀವಿ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಕಂಟೈನಿಂಗ್ ಲೆಟರ್ ನಂಬರ್ಸ್ ಸಚ್ ಆಸ್ ಎಕ್ಸ್ಪ್ರೆಷನ್ a+3ನ ನಾವೇನಂತ ಕರಿತೀವಿ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ನೋ, ದಿಸ್ ಇಸ್ ನಾಟ್ ಅನ್ ಎಕ್ಸಾಂಪಲ್. ಇಲ್ಲಿ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಇಲ್ಲಿವರೆಗೂ ಇಲ್ಲಿವರೆಗೂ ಶಬ್ನಮ್ ಈಸ್ ಈಕ್ವಲ್ ಟು a+3 ಅಂತ ಗೊತ್ತಾಯಿತು. ದಿಸ್ ಇಸ್ ಇನ್ ಟರ್ಮ್ಸ್ ಆಫ್ ಶಬ್ನಮ್ ಏಜ್ ಇದೆ ಅಲ್ವಾ. ಯಾವಾಗ ನಮಗೆ ಶಬ್ನಮ್ ಏಜ್ ಬೇಕು, ಆಫ್ಟಬ್ ಏಜ್ ಕೊಟ್ಟಿದ್ದಾರೆ, ಆವಾಗ ಈ ಎಕ್ಸ್ಪ್ರೆಷನ್. ಅದು ರಿವರ್ಸ್ ಮಾಡಿ, ನಮಗೆ ಆಫ್ಟಬ್ ಏಜ್ ಬೇಕು, ಶಬ್ನಮ್ ಏಜ್ ಕೊಟ್ಟಿದ್ದಾರೆ, ಆವಾಗ ಎಕ್ಸ್ಪ್ರೆಷನ್ ಏನಾಗುತ್ತೆ, ಆಫ್ಟಬ್ಗೂ ಶಬ್ನಮ್ಗೂ ರಿಲೇಷನ್ ನಮಗೆ ಗೊತ್ತು, ಏನು, ಶಬ್ನಮ್ ಇಸ್ 3 years ಓಲ್ಡ್ ದೆನ್ ಆಫ್ಟಬ್. ಅದೇ ಆಫ್ಟಬ್ ಬಗ್ಗೆ ಹೇಳುವಾಗ ಆಫ್ಟಬ್ ಇಸ್ 3 years ಯಂಗರ್ ದೆನ್ ಶಬ್ನಮ್ ಅಲ್ವಾ. ಅಂತಂದರೆ ಆಫ್ಟಬ್ದು ಏಜ್ ಏನಿದೆ ಶಬ್ನಮ್ ಏಜ್ಗಿಂತ 3 ಕಡಿಮೆ ಇದೆ. ಅಂದರೆ ಶಬ್ನಮ್ ಏಜ್ಗೆ -3 ಮಾಡಿದ್ರೆ ನನಗೆ ಏನು ಸಿಗುತ್ತೆ, ಆಫ್ಟಬ್ ಏಜ್ದು ಎಕ್ಸ್ಪ್ರೆಷನ್ ಸಿಗುತ್ತೆ. ಹಿಯರ್ ವಾಟ್ ದೇ ಹ್ಯಾವ್ ಆಸ್ಕ್ಡ್ ಯು, ಗಿವನ್ ದ ಏಜ್ ಆಫ್ ಶಬ್ನಮ್ ರೈಟ್ ಅನ್ ಎಕ್ಸ್ಪ್ರೆಷನ್ ಟು ಫೈಂಡ್ ಆಫ್ಟಬ್ಸ್ ಏಜ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ ಈಗ ನಿಮಗೆ ಅವರು ಶಬ್ನಮ್ಸ್ ಏಜ್ ಕೊಟ್ಟಾಗ ಆಫ್ಟಬ್ ಏಜ್ ಕಂಡುಹಿಡಿಬೋದು. ಸೊ ಈಸ್ ಈಕ್ವಲ್ ಟು ಶಬ್ನಮ್ಸ್ -3 ಅಲ್ವಾ. ಸೊ ಎ ನಾವು ಕಂಡುಹಿಡಿಬೇಕು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯೂಸ್ ದಿಸ್ ಎಕ್ಸ್ಪ್ರೆಷನ್ ಟು ಫೈಂಡ್ ಆಫ್ಟಬ್ ಏಜ್ ಇಫ್ ಶಬ್ನಮ್ಸ್ ಏಜ್ ಇಸ್ ಗಿವನ್. ಸೊ 20 is ಶಬ್ನಮ್ಸ್ ಏಜ್. ಸೊ ರೀಪ್ಲೇಸ್ ಎಸ್ ಬೈ 20. ಸೊ 3. ಸೊ ಆಫ್ಟಬ್ಸ್ ಏಜ್ ಏನಿದೆ 17 years. ಸೊ ಇಟ್ ಈಸ್ ಈಸಿ ರೈಟ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಗಿಂತಾನು ತುಂಬ ಈಸಿ ಇದೆ, ಓಕೆನಾ. So now here is another example. ಪಾರ್ಥಿವ್ ಇಸ್ ಮೇಕಿಂಗ್ ಮ್ಯಾಚ್ಸ್ಟಿಕ್ ಪ್ಯಾಟರ್ನ್. ಸೊ ಮ್ಯಾಚ್ಸ್ಟಿಕ್ ಪ್ಯಾಟರ್ನಲ್ಲಿ ಎಲ್ ಶೇಪ್ನ ಫಾರ್ಮ್ ಮಾಡ್ತಿದ್ದಾನೆ, ಓಕೆನಾ. ಸೊ ಎಲ್ ಶೇಪ್ಗೆ ಎಷ್ಟು ಮ್ಯಾಚ್ಸ್ಟಿಕ್ ಬೇಕು, ಒಂದು ಎಲ್ ಶೇಪಿಗೆ ಅಂದರೆ ದಟ್ ಇಸ್ 2 ಮ್ಯಾಚ್ಸ್ಟಿಕ್ ಬೇಕು. ಅವ್ರ ಕ್ವೆಶನ್ ಏನು ಕೇಳ್ತಾರೆ ಅಂತಂದರೆ ನಂಬರ್ ಆಫ್ ಎಲ್ಸ್ನ ಇನ್ಕ್ರೀಸ್ ಮಾಡ್ತಾರೆ, ಓಕೆ. ಸೊ ಸಿ ಹಿಯರ್, ಹೌ ಮೆನಿ ಮ್ಯಾಚ್ಸ್ಟಿಕ್ಸ್ ಆರ್ ನೀಡೆಡ್ ಟು ಮೇಕ್ 5 ಎಲ್. ಸೊ ಈ ರೀತಿ 5 ಎಲ್ ಶೇಪ್ ಮಾಡೋಕ್ಕೆ ಎಷ್ಟು ಮ್ಯಾಚ್ಸ್ಟಿಕ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಒಂದು ಮ್ಯಾಚ್ಸ್ಟಿಕ್ಗೆ, ಒಂದು ಎಲ್ ಶೇಪಿಗೆ 2 ಮ್ಯಾಚ್ಸ್ಟಿಕ್ ಬೇಕು. ಅದೇ ರೀತಿ 5 ಎಲ್ ಶೇಪಿಗೆ ಎಷ್ಟು ಬೇಕು, 5 into 2 ಅಲ್ವಾ. ಸೊ ಎಷ್ಟು ಬೇಕು ಅಂದರೆ 5 ಟೈಮ್. ಸೊ 1 ಎಲ್ಲಿಗೆ 2 ಮ್ಯಾಚ್ಸ್ಟಿಕ್ ಬೇಕು ಅಂದರೆ 5 ಎಲ್ಲಿಗೆ ಇಂಟು 2, 5 into 2. 7 ಎಲ್ಲಿಗೆ 7 into 2. 45 ಎಲ್ಲಿಗೆ 45 ಎಲ್ ಇಂಟು 2. ಆ್ಯಂಡ್ ಎಷ್ಟು ನಂಬರ್ ಕೇಳಿ ಅಷ್ಟನ್ನ ನಾವು 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಇದಕ್ಕೊಂದು ಎಕ್ಸ್ಪ್ರೆಷನ್ ಕೊಡಿ ಅಂದರೆ ನೀವೇನು ಮಾಡ್ತೀರಾ. ಸೊ ನೀವೀಗ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೋಬೇಕು, ಓಕೆನಾ. ಸೊ ನಿಮಗೆ ರಿಲೇಷನ್ ಏನಂತಂದರೆ ಎಷ್ಟು ನಂಬರ್ ಆಫ್, ನಿಮಗೆ ಬೇಕಾಗಿರೋದಿಲ್ಲ ನಂಬರ್ ಆಫ್ ಮ್ಯಾಚ್ಸ್ಟಿಕ್ ಅಲ್ವಾ. ಸೊ ನಂಬರ್ ಆಫ್ ಮ್ಯಾಚ್ಸ್ಟಿಕ್ ಬೇಕು ಅಂತಂದರೆ ನಿಮ್ಗೆ ಏನು ಬೇಕು, 2 into ಗಿವನ್ ನಂಬರ್ ಆಫ್ ಎಲ್ ಶೇಪ್ಸ್ ಅಲ್ವಾ. ಸೊ ನಂಬರ್ ಆಫ್ ಎಲ್ ಶೇಪ್ಸ್, ಓಕೆ. ಸೊ ಟೋಟಲ್ ನಂಬರ್ ಆಫ್ ಮ್ಯಾಚ್ಸ್ಟಿಕ್ ಬೇಕು ಅಂತಂದರೆ 2ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಎಷ್ಟು ನಂಬರ್ ಆಫ್ ಎಲ್ ಬೇಕೋ ಅಷ್ಟು ನಂಬರ್ ಆಫ್ ಎಲ್ಸ್ ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ. ಸಿ ಹಿಯರ್ 5 ಎಲ್ ಶೇಪ್ ಬೇಕು, ಟೋಟಲ್ ಮ್ಯಾಚ್ಸ್ಟಿಕ್ ಎಷ್ಟು ಬೇಕು ಅಂತಂದರೆ ನಾವೇನು ಮಾಡಬೇಕು, 5ನ 2 ಇಂದ ಮಲ್ಟಿಪ್ಲೈ ಮಾಡಬೇಕು. 5 ಇಸ್ ದ ನಂಬರ್ ಆಫ್ ಎಲ್. ನಂಬರ್ ಆಫ್ ಎಲ್ ಎಷ್ಟಿದೆ 5, ಅದನ್ನು 2 ಇಂದ ಮಲ್ಟಿಪ್ಲೈ ಮಾಡೋದು. ಸೊ ನಂಬರ್ ಆಫ್ ಎಲ್ನ ನಾವು 2 ಇಂದ ಮಲ್ಟಿಪ್ಲೈ, ಇದನ್ನು ರಿವರ್ಸ್ ಬರೆದ್ರು ಆನ್ಸರ್ ಸೇಮ್ ಇದೆ, ಓಕೆ. ಕಮ್ಯೂಟೇಟಿವ್ ಪ್ರಾಪರ್ಟಿ ಇದು. 2 into 5 ಇಲ್ಲಿದೆ, 5 into 2 ಇಲ್ಲಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ದಿಸ್ ಇಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ, ಬೋತ್ ಆರ್ ಈಕ್ವಲ್. ಸೊ ಈಗ ನಾನು ಇದು ಲೆಂತ್ ಇದೆ, ಡಿಕೋಡ್ ಮಾಡಬೇಕಲ್ವಾ. ಸೊ ನಾನೇನು ಮಾಡ್ತೀನಿ, ಎನ್ ಅಂತ ರೆಪ್ರೆಸೆಂಟ್ ಮಾಡ್ತೀನಿ, ಓಕೆ. 2 into n, ಯಾಕಂದರೆ ನಂಬರ್ ಆಫ್ ಎಲ್ ಶೇಪ್ಸ್ ಅಲ್ವಾ, ಎನ್ ಈಸ್ ನಂಬರ್. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಟು ಫೈಂಡ್ ದ ಸೊಲ್ಯೂಷನ್ ಫಾರ್ ದಸ್ ಇಸ್ 2 into n is the expression. ಯಾವ ಎಕ್ಸ್ಪ್ರೆಷನ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಇದನ್ನು ಯೂಸ್ ಮಾಡ್ಕೊಂಡಾಗ ನನಗೆ ಎಷ್ಟು ನಂಬರ್ ಆಫ್ ಎಲ್ ಕೇಳಿದ್ರು ಕಂಡುಹಿಡಿಬೋದಲ್ವಾ. ಸೊ ಇಫ್ ದೇ ಆಸ್ 10 ಎಲ್ ಅಂತಂದ್ರೆ ಏನು, 2 into n ಜಾಗದಲ್ಲಿ 10ಅನ್ನು ರಿಪ್ಲೇಸ್ ಮಾಡುತ್ತೆ, ಯಾಕಂದರೆ ಈ 10 ಅನ್ನೋ ನಂಬರು n ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ, ಯಾಕಂದರೆ ನಂಬರ್ ಆಫ್ ಎಲ್ಸ್. ಸೊ 10 ನಂಬರ್ ಆಫ್ ಎಲ್ಸ್ ಇದೆ. ಸೊ 10 into 20 ವಿಲ್ ಬಿ, 2 into 10 ವಿಲ್ ಬಿ 20 ಮ್ಯಾಚ್ಸ್ಟಿಕ್ಸ್ ಬೇಕು. ಅರ್ಥ ಆಯ್ತಲ್ವಾ. ಈಗ ಯಾಕೆ ನಾವು ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ ಅಂದರೆ ಟು ಕ್ಯಾಲ್ಕುಲೇಟ್ ಇಟ್ ಫಾಸ್ಟರ್. ನಾವು ಕ್ಯಾಲ್ಕುಲೇಷನ್ನ ಸಿಂಪಲ್ ಮಾಡೋದಕ್ಕೋಸ್ಕರ ಎಕ್ಸ್ಪ್ರೆಷನ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ, ಏನದು ಅಂತಂದರೆ ಕೆಟಕಿ ಪ್ರಿಪೇರ್ಸ್ ಅ
ಪ್ರಿಪೇರ್ಸ್ ಆ್ಯಂಡ್ ಸಪ್ಲೈಸ್ ಕೋಕೋನಟ್ ಜಾಗ್ರಿ ಲಡ್ಡು. ಕೋಕೋನಟ್ ಮತ್ತು ಜಾಗ್ರಿ ಯೂಸ್ ಮಾಡಿ ಲಡ್ಡು ಪ್ರಿಪೇರ್ ಮಾಡ್ತಾರೆ. ಓಕೆನಾ. ಸೊ ಇವಾಗ ಒಂದು ಕೋಕೋನಟ್ ವ್ಯಾಲ್ಯೂ 35 ರುಪೀಸ್ ಇದೆ ಆ್ಯಂಡ್ ದ ಪ್ರೈಸ್ ಆಫ್ 1 kg ಜಾಗ್ರಿ ಬಂದು 60 ರುಪಿ ಇದೆ. ಸೊ ಈಗ ಏನಾಗುತ್ತೆ ಅಂತಂದರೆ ಹೌ ಮಚ್ ಶುಡ್ ಶಿ ಪೇ ಇಫ್ ಶಿ ಬೈ 10 ಕೋಕೋನಟ್. ಒಂದು ಕೋಕೋನಟ್ಗೆ 35 ರುಪೀಸ್, 1 kg ಜಾಗ್ರಿಗೆ ಎಷ್ಟು 60 ರುಪೀಸ್, 60 ರುಪೀಸ್ ಇದೆ. ಸೊ 10 ಕೋಕೋನಟ್ನ ಬೈ ಮಾಡ್ತಿದ್ದಾಳೆ ಅಂದರೆ ಎಷ್ಟು ರುಪೀಸ್ ಆಗುತ್ತೆ? 1 ಕೋಕೋನಟ್ಗೆ 35 ರುಪೀಸ್. 10 ಕೋಕೋನಟ್ಗೆ ಎಷ್ಟಾಗುತ್ತೆ? 10 × 35. ಕಾಸ್ಟ್ ಆಫ್ 10 ಕೋಕೋನಟ್ ಎಷ್ಟು? 10 × 35. ಅದೇ ರೀತಿ ಕಾಸ್ಟ್ ಆಫ್ 5 ಜಾಗ್ರಿ ಎಷ್ಟು? 5 × 60 ರುಪೀಸ್. ಯಾಕಂದರೆ ಜಾಗ್ರಿದು ಕಾಸ್ಟ್ ಎಷ್ಟಿದೆ? ₹61 kgಗೆ. ಅದೇ ರೀತಿ 5 kg ಆದರೆ 5 × 60 ರುಪೀಸ್. ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ನನಗೇನು ಸಿಗುತ್ತೆ? 650 ರುಪೀಸ್ ಸಿಗುತ್ತೆ. ಇದು ಟೋಟಲ್. ಇಲ್ಲಿ ನಾವು ಎಕ್ಸ್ಪ್ರೆಷನ್ ಯೂಸ್ ಮಾಡಿಲ್ಲ. ಓಕೆನಾ, ಜಸ್ಟ್ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಹೌ ಮಚ್ ಶುಡ್ ಶಿ ಪೇ ಇಫ್ ಶಿ ಬೈಸ್ 8 ಕೋಕೋನಟ್ಸ್ ಆ್ಯಂಡ್ 9 ಜಾಗ್ರಿ. ಈಗ ಅದೇ ರೀತಿ 8 ಕೋಕೋನಟ್ಸ್ ಬೇಕು ಅಂತಂದರೆ ಎಷ್ಟು? ಕಾಸ್ಟ್ ಆಫ್ 8 ಕೋಕೋನಟ್ ಸಿ ಅಂತ ಬರಿತೀನಿ. 8 ಕೋಕೋನಟ್ಗೆ ಎಷ್ಟಾಗುತ್ತೆ? 1 ಕೋಕೋನಟ್ಗೆ 35, 8 ಕೋಕೋನಟ್ಗೆ 8 × 35. ದೆನ್ ಕಾಸ್ಟ್ ಆಫ್ 9 ಜಾಗ್ರಿ ಎಷ್ಟಾಗುತ್ತೆ? 1 kg ಜಾಗ್ರಿಗೆ 9 kg ಇದು 1 kg ಜಾಗ್ರಿಗೆ 60 ರುಪೀಸ್ ಅಂದರೆ 9 kg ಜಾಗ್ರಿಗೆ ಎಷ್ಟಾಗುತ್ತೆ? 9 × 60 ರುಪೀಸ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆ್ಯಡ್ ಮಾಡಿದ್ರೆ ನನಗೆ ಏನು ಸಿಗುತ್ತೆ? ಟೋಟಲ್ ಸಿಗುತ್ತೆ. ಸೊ ಟೋಟಲ್ ಇಸ್ 8 × 35 + 9 × 60. ನೀವು ಇಂಡೈರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಓಕೆ, ಅದನ್ನು ನೆಕ್ಸ್ಟ್ ಎಕ್ಸ್ಪ್ರೆಷನ್ ಡಿರೈವ್ ಮಾಡೋದನ್ನು ನೆಕ್ಸ್ಟ್ ಟೇಬಲಲ್ಲಿ ಕೊಟ್ಟಿದ್ದಾರೆ, ಅವಾಗ ಓದೋಣ. ಓಕೆನಾ. ಸೊ 8 × 35 ವಿಲ್ ಬಿ 280. ಮಲ್ಟಿಪ್ಲೈ ಮಾಡಿ ನೀವು. 9 × 60 ವಿಲ್ ಬಿ 540. ಸೊ ಇವೆರಡನ್ನು ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ 820 ರುಪೀಸ್. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? ಅವಳೇನಾದರೂ 8 ಕೋಕೋನಟ್ ಮತ್ತು 9 kg ಆಫ್ ಜಾಗ್ರಿನ ಪರ್ಚೇಸ್ ಮಾಡಿದ್ರೆ ದ ಟೋಟಲ್ ಅಮೌಂಟ್ ವಿಲ್ ಬಿ ₹820. ಓಕೆ, ಸೊ ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾರಂಗೆ ಎಷ್ಟು ಲೆಂತಿಯಾಗಿ ಬರ್ತಿದ್ದೀವಲ್ವ ನಾವು. ಫಸ್ಟ್ ಕಾಸ್ಟ್ ಆಫ್ 8 ಕೋಕೋನಟ್ ಕಂಡಿಡ್ದು, ಕಾಸ್ಟ್ ಆಫ್ 9 kg ಜಾಗ್ರಿ ಕಂಡಿಡ್ದು, ದೆನ್ ಟೋಟಲ್, ದೆನ್ ಫೈನಲ್. ಸೊ ಇಟ್ ಇಸ್ ಅ ಸೋ ಲೆಂತಿ ಪ್ರಾಸೆಸ್. ಸೊ ನಮಗೆ ಅರ್ಥಮೆಟಿಕ್ ಅಥವಾ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಮೇಕ್ ದ ಪ್ರಾಬ್ಲಮ್ ಸಿಂಪ್ಲರ್ ಅಲ್ವಾ. ಕ್ಯಾಲ್ಕುಲೇಷನ್ ಸಿಂಪಲರ್ ಮಾಡೋದೇ ಈ ಎಕ್ಸ್ಪ್ರೆಷನ್ದು ಪರ್ಪಸ್. ಸೊ ಈಗ ಫಸ್ಟ್ ನಾವು ಆ ಎಕ್ಸ್ಪ್ರೆಷನ್ನ ಕಂಡುಹಿಡಿಯೋಣ. ಓಕೆನಾ. ಸೊ ರಿಲೇಷನ್ ಏನಿದೆ ಇಲ್ಲಿ? ನಮಗೆ ಕಾಸ್ಟ್ ಆಫ್ ಕೋಕೋನಟ್ ಮತ್ತು ಕಾಸ್ಟ್ ಆಫ್ ಜಾಗ್ರಿನೇ ರಿಲೇಷನ್. ಯಾಕಂದರೆ ಎರಡನ್ನೂ ಆ್ಯಡ್ ಮಾಡಿದ್ರೆ ತಾನೇ ನಮಗೆ ಟೋಟಲ್ ಸಿಗೋದು. ಎಸ್, ಕಾಸ್ಟ್ ಆಫ್ ಕೋಕೋನಟ್ನ ಹೇಗೆ ಕಂಡುಹಿಡಿತೀವಿ? ಕಾಸ್ಟ್ ಬೇಕು ಅಂತಂದರೆ ಎಷ್ಟು ನಂಬರ್ ಆಫ್ ಕೋಕೋನಟ್ನ ಪರ್ಚೇಸ್ ಮಾಡಿದ್ದಾರೆ ಮತ್ತು ಎಷ್ಟು ರುಪೀಸ್ ಒಂದು ಕೋಕೋನಟ್ಗೆ. ಸಿ, ನಂಬರ್ ಆಫ್ ಕೋಕೋನಟ್ ಇಂಟು ಎಷ್ಟು 1 ಕೋಕೋನಟ್ಗೆ ಅಂತ ಕಾಸ್ಟ್. ಅದೇ ರಿಲೇಷನ್ಶಿಪ್. ಸೊ ನಾನೀಗ ನಂಬರ್ ಆಫ್ ಕೋಕೋನಟ್ನ ಕೋಡಿಂಗ್ ಮಾಡಬೇಕು. ರಿಲೇಷನ್ ಸಿಕ್ಕಾಗ ಕೋಡಿಂಗ್ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಲ್ವಾ. ಸೊ ಕೋಡಿಂಗ್ ಹೇಗೆ ಮಾಡೋದು? ಯು ಕ್ಯಾನ್ ಟೇಕ್ NABCD ಏನಾದರೂ ತೊಗೊಳ್ಳಿ, ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಇಲ್ಲಿ ಎನ್ ಇದೆ, ಎನ್ ತೊಗೋತೀನಿ, ಇಲ್ಲೂ ಎನ್ ಇದೆ, ಎನ್ ತೊಗೋತೀನಿ ಅಂದರೆ ದ ಆನ್ಸರ್ ವಿಲ್ ಬಿ ರಾಂಗ್. ಯಾಕಂದರೆ ಇದು ಕೋಕೋನಟ್, ಇದು ಜಾಗ್ರಿ. ಸೊ ಬೆಟರ್ ಯು ಟೇಕ್ C ಫಾರ್ ನಂಬರ್ ಆಫ್ ಕೋಕೋನಟ್, J ಫಾರ್ ನಂಬರ್ ಆಫ್ ಜಾಗ್ರಿ. ಸೊ ಈಗ ಟೋಟಲ್ ಕಾಸ್ಟ್ ಬೇಕು ಅಂತಂದರೆ ಏನು ಮಾಡಬೇಕು? ಕೋಕೋನಟ್ ನಂಬರ್ನ ನಾನು ಕೋಕೋನಟ್ ಕಾಸ್ಟ್ ಏನಿದೆ 35 ಜೊತೆ ಮಲ್ಟಿಪ್ಲೈ ಮಾಡಿದರೆ ನನಗೆ ಟೋಟಲ್ ಕಾಸ್ಟ್ ಆಫ್ ಕೋಕೋನಟ್ ಸಿಗುತ್ತೆ. ಹಾಗೆ ಜಾಗ್ರಿದು ಎಷ್ಟು kg ಇದೆ ಅಂತ ಅದನ್ನು ರುಪೀಸಿಗೆ ಮಲ್ಟಿಪ್ಲೈ ಮಾಡಿದರೆ ನನಗೆ ಜಾಗ್ರಿದು ಕಾಸ್ಟ್ ಸಿಗುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಸಿಗುತ್ತಲ್ವಾ, ಟೋಟಲ್ ಅಮೌಂಟ್ ಸಿಗುತ್ತೆ. ದಟ್ ಇಸ್ ದ ಎಕ್ಸ್ಪ್ರೆಷನ್. ಸಿ ಹಿಯರ್ ದೇ ಹ್ಯಾವ್ ಆ್ಯಡೆಡ್ 2 ಆ್ಯಂಡ್ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ನಿಮ್ಗೆ ಈ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋದಕ್ಕೆ ಗೊತ್ತಾದರೆ ದ ಕ್ಯಾಲ್ಕುಲೇಷನ್ ವಿಲ್ ಬಿ ವೆರಿ ಈಸಿ. ನೆಕ್ಸ್ಟ್ ದೇ ಹ್ಯಾವ್ ಆಸ್ಕ್ ದ ಕ್ವೆಶನ್ 7 ಕೋಕೋನಟ್ ಮತ್ತು 4 kgಗೆ ಎಷ್ಟಾಗುತ್ತೆ? ಈಗ ಏನು ಮಾಡ್ತೀರಾ ನೀವು? ಅದೇ ರೀತಿ 7 ಕೋಕೋನಟ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, 4 kg ಜಾಗ್ರಿಗೆ ಎಷ್ಟು ಕಾಸ್ಟ್ ಆಗುತ್ತೆ, ಇವು ಏನೂ ಬರೆಯಲ್ಲ. ಜಸ್ಟ್ ಈ ಎಕ್ಸ್ಪ್ರೆಷನ್ ಬರ್ಬಿಟ್ಟು ವ್ಯಾಲ್ಯೂ ರಿಪ್ಲೇಸ್ ಮಾಡಿ ಆನ್ಸರ್ನ ಕಂಡುಹಿಡಿತೀರಾ. ಹೇಗೆ ಅದು ಅಂತಂದರೆ ಇಲ್ಲಿ ಮಾಡೋಣ. ಸೊ ಸಿ ಅಂತಂದ್ರೇನು? 7 ಅಲ್ವಾ. ಎಷ್ಟು ನಂಬರ್ ಆಫ್ ಕೋಕೋನಟ್ ಅನ್ನೋದು ಸಿ ರೆಪ್ರೆಸೆಂಟ್ ಮಾಡ್ತಿದೆ. ಸೊ ಸಿ ಈಸ್ 7. ಸೊ 7 × 35. 7 × 35. ಐ ಆಮ್ ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನ್. ಓಕೆ, ಕನ್ಫ್ಯೂಸ್ ಆಗಬೇಡಿ. ಈ ಎಕ್ಸ್ಪ್ರೆಷನ್ಗೆ ನಾನು ವ್ಯಾಲ್ಯೂ ಪ್ಲೇಸ್ ಮಾಡ್ತಾ ಇದ್ದೀನಿ. ಪ್ಲಸ್ 4 kg ಆಫ್ ಜಾಗ್ರಿ. ಜಾಗ್ರಿ ಇಸ್ 4 kg. 4 × 60. ಸೊ ಫಸ್ಟ್ ಇಂಟು ಇರೋದನ್ನು ಫಸ್ಟ್ ಸಾಲ್ವ್ ಮಾಡಬೇಕು. 7 × 35 ವಿಲ್ ಬಿ ವಾಟ್? 7 × 35. You have to calculate like this fast. Okay, 535. So it is 21 + 24. So it is 245 plus 4 × 60 will be 240. ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನನಗೆ? 485 ರುಪೀಸ್. ಸೊ ಎಷ್ಟು ಒಂದೇ ಲೈನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಮೇಲ್ಗಡೆ ನಾವು ಎಷ್ಟು ಲೈನಲ್ಲಿ ಮಾಡಿದ್ವಿ? ಮಿನಿಮಮ್ 4 to 5 ಲೈನ್ಸಲ್ಲಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಈಗ ಒಂದೇ ಲೈನಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಅದಕ್ಕೋಸ್ಕರ ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್. ಈ ಲೆಸನಲ್ಲಿ ನಾವು ಓದ್ತಿರೋದು ಯಾವುದ್ರ ಬಗ್ಗೆ? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಬಗ್ಗೆ. ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದರೆ ಏನು? ನಂಬರ್ಸ್ ಇರುತ್ತೆ, ಲೆಟರ್ ಇರುತ್ತೆ, ಅದಕ್ಕೆ 2 ರಿಲೇಷನ್ ಕೂಡ ಇರುತ್ತೆ. ಓಕೆ, ಸೊ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳಿದರೆ ಎಸ್ ವಿ ಹ್ಯಾವ್ ಸಾಲ್ವ್. ದ ಆನ್ಸರ್ ಇಸ್ ₹485.
ಎಸ್. ಸೊ ಫೋರ್ತ್ ಒನ್, ಸೊ ವಿ ಆರ್ ಫೆಮಿಲಿಯರ್ ವಿತ್. ಸೊ ಈ ರೀತಿ ಎಕ್ಸ್ಪ್ರೆಷನ್ಸ್ನ ನಾವು ಬರೀ ಇದೇ ರೀತಿ ರಿಲೇಷನ್ನ ಮಾತ್ರ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡಲ್ಲ. ಮೇನ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಫಾರ್ಮುಲಾಸ್. ಓಕೆ, ಈ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಫಾರ್ಮುಲಾ. ಯಾಕಂದರೆ ಫಾರ್ಮುಲಾ ರಿಲೇಷನನ್ನು ಆಲ್ರೆಡಿ ಫೈಂಡ್ ಔಟ್ ಮಾಡಿ ಫಿಕ್ಸ್ ಮಾಡಿಟ್ಟಿರುತ್ತೆ. ಜಸ್ಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಫೈನಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಫಾರ್ಮುಲಾ ರಿಮೇನ್ಸ್ ದ ಸೇಮ್. ನಿಮಗೂ ಈ ಫಾರ್ಮುಲಾಸ್ ಇಲ್ಲಿ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದು ಫಾರ್ಮುಲಾ ಥರನೇ ಇದೆ ಅಲ್ವಾ? ಎಷ್ಟು ಕೊಕೊನಟ್ ಚೇಂಜ್ ಆದರೂ, ಎಷ್ಟು ಜಾಗರಿ ಚೇಂಜ್ ಆದರೂ, ಜಸ್ಟ್ ಇವೆರಡು ಆಲ್ಫಾಬೆಟಲ್ಲಿರೋ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಈ ಫಿಕ್ಸ್ಡ್ ನಂಬರ್ ಏನೂ ಚೇಂಜ್ ಆಗಲ್ಲ. ಸೊ ದ್ಯಾಟ್ ಈಸ್ ವೇರ್ ದ ಅಪ್ಲಿಕೇಶನ್ ಆಫ್ ದಿಸ್ ವಾಟ್ ಈಸ್ ದಟ್ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಲೈಸ್. ಓಕೆ. Yes. So we are familiar with calculating the perimeter of simple shapes. ಕೆಲವು ಶೇಪಿಗೆ ಪೆರಿಮೀಟರ್ಸ್ ನಮ್ಗೆ ಆಲ್ರೆಡಿ ಗೊತ್ತು. ಪೆರಿಮೀಟರ್ ಅಂತಂದ್ರೇನು? ಯು ಹ್ಯಾವ್ ಆಲ್ರೆಡಿ ರೆಡ್. ಪೆರಿಮೀಟರ್ ಅಂದರೆ ಸಮ್ ಆಫ್ ಆಲ್ ದಿ ಸೈಡ್ಸ್. ಓಕೆ. ಸೊ ಈಗ ಸ್ಕ್ವೇರಿಗೆ ನಿಮಗೆ ಪೆರಿಮೀಟರ್ ಬೇಕು ಅಂದ್ರೇನು? ಸ್ಕ್ವೇರ್ ಅಂತಂದ್ರೇನು? ವಿ ನೋ ದಟ್ ಆಲ್ ದ ಸೈಡ್ಸ್ ವಿಲ್ ಬಿ ಈಕ್ವಲ್ ಇನ್ ಸ್ಕ್ವೇರ್. ಈ ಫಾರ್ಮಿಗೆ ಎಲ್ಲ ಸೈಡ್ಸು ಈಕ್ವಲ್. ಐ ವಿಲ್ ಗಿವ್ ಇಟ್ ಆಸ್ ಎ. ನೇಮ್ನ ನಾನು ಎ ಅಂತ ರೆಪ್ರೆಸೆಂಟ್ ಮಾಡ್ತೀನಿ. ಎ ಅಂದ್ರೇನು? ಲೆಂತ್. ಈ ಲೆಂತ್ದು ಮೆಜರ್ಮೆಂಟ್. ಓಕೆ. ಸೊ ಈಗ ಎಲ್ಲ ಸೈಡ್ಸು ಈಕ್ವಲ್. ಎ ಎಷ್ಟು ಟೈಮ್ ಇದೆ? ಸಿ ಹಿಯರ್, ಎ ಈಸ್ ಆಫ್ 4 ಟೈಮ್ಸ್. ಸೊ ಇದು ನಾನು ಪೆರಿಮೀಟರ್ ಅಂದ್ರೇನು? ಸಮ್ ಆಫ್ ಆಲ್ ದ ಸೈಡ್ಸ್, ರೈಟ್? ಸೊ ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಅಂತಂದರೆ ಎ ಎಷ್ಟು ಟೈಮ್ ಇದೆ? ಸೊ 4 ಇಂಟು ಎ. ಸೊ ದಿಸ್ ಈಸ್ ದ ಫಾರ್ಮುಲಾ ಫಾರ್ ಪೆರಿಮೀಟರ್ ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಪೆರಿಮೀಟರ್. ಎ ಅಂತ ನಾನು ಯೂಸ್ ಮಾಡ್ಬೋದು, ಬೇರೆ ಯಾವ ಲೆಟರ್ ಆದರೂ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಯು ಶುಡ್ ನೋ ಎ ಅಂತಂದರೆ ಏನು ಅಂತ. ಎ ಅಂತಂದರೆ ಸೈಡ್ ಲೆಂತ್. ದೇ ಹ್ಯಾವ್ ಮೆನ್ಷನ್ಡ್ ಕ್ಯೂ. ಇಲ್ಲಿ ಕ್ಯೂ ಅಂತಂದ್ರೇನು? ಸೈಡ್ ಲೆಂತ್. ಓಕೆ. ಸ್ಕ್ವೇರಿಗೆ ಎಕ್ಸ್ಪ್ರೆಷನ್. ಆಲ್ಫಾಬೆಟ್ನ ನೀವು ಹೇಗಾದ್ರೂ ಚೇಂಜ್ ಮಾಡ್ಬೋದು, ಬಟ್ ನಿಮಗೆ ಗೊತ್ತಿರಬೇಕು ಅದ್ರ ವ್ಯಾಲ್ಯೂ ಏನು ಅಂತ. ವಾಟ್ ಈಸ್ ದ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ವಿತ್ ಸೈಡ್ ಲೆಂತ್ 7? ಸೊ ಈಗ ಆಲ್ರೆಡಿ ಫಾರ್ಮುಲಾ ನಮಗೆ ಗೊತ್ತಾಯಿತು. ಪೆರಿಮೀಟರ್ ಅಂತಂದ್ರೇನು? 4 ಇಂಟು ಎ. ಓಕೆನಾ? ಸೊ ನಾವು ಲೆಂತಿ ಮಾಡೋದ್ರ ಬದಲು ಶಾರ್ಟ್ ಫಾರ್ಮ್ ಆಗಿ ಎಕ್ಸ್ಪ್ರೆಷನಲ್ಲಿ ಯೂಸ್ ಮಾಡ್ತಿದ್ದೀವಿ. ಸೊ ಈಗ ಅವರು 7 ಸೆಂಟಿಮೀಟರ್ ಸೈಡ್ ಲೆಂತ್ ಅಂತ ಕೊಟ್ಟಾಗ ವಾಟ್ ಈಸ್ ದ 7? ಯು ಶುಡ್ ನೋ ದ 7 ಈಸ್ ಎ ಹಿಯರ್. ಎ ಅಂತಂದರೆ ಸೈಡ್ ಲೆಂತ್. ಇಲ್ಲೂ ಸೈಡ್ ಲೆಂತ್ 7 ಕೊಟ್ಟಿದ್ದಾರೆ. ಸೊ ಅಂದರೆ ಎ ಅಂದರೆ ಏನು? 7. ಈ 7 ನಾವು ಇಲ್ಲಿ ರಿಪ್ಲೇಸ್ ಮಾಡ್ತೀವಿ. ಸೊ 4 ಇಂಟು 7. ಸೊ ದ ಆನ್ಸರ್ ಇಸ್ 28. ದ ಪೆರಿಮೀಟರ್ ಆಫ್ ದ ಗಿವನ್ ಸ್ಕ್ವೇರ್ ಆಫ್ ಸೈಡ್ ಲೆಂತ್ 7 centimeter is what? 28. ಎಕ್ಸ್ಪ್ರೆಷನ್ನ ಯೂಸ್ ಮಾಡಿ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಆ್ಯಂಡ್ ದಿಸ್ ಇಸ್ ದ ಸೊಲ್ಯೂಷನ್. 28 centimeter. So you must have realized how the use of letter, number and algebraic expression allows us to express general mathematical relation in a concise way. ಸೊ ಏನಕ್ಕೆ ಮೇನ್ ಅಪ್ಲಿಕೇಶನ್ ಬಂದು ಈ ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ ಅಥವಾ ಲೆಟರ್ ನಂಬರ್ ಎಕ್ಸ್ಪ್ರೆಷನ್ ಏನಾಗಿರುತ್ತೆ? ಫಾರ್ಮುಲಾಸ್ನ ಡಿರೈವ್ ಮಾಡೋದು. ಮ್ಯಾಥಮೆಟಿಕಲ್ ರಿಲೇಷನ್ ಎಕ್ಸ್ಪ್ರೆಸ್ಡ್ ದಿಸ್ ವೇ ಆರ್ ಆಫನ್ ಕಾಲ್ಡ್ ಆಸ್ ಫಾರ್ಮುಲಾ. ನೀವು ಯಾವಾಗಲೂ ಸ್ಟೋರಿ ಸಮ್ ಕೊಟ್ಟಾಗ ಆ ರೀತಿ ಏನು ದ ಕಾಸ್ಟ್ ಆಫ್ 10 coconut, ಕಾಸ್ಟ್ ಆಫ್ 8 ಜಾಗ್ರಿ ಈ ಥರ ಎಲ್ಲ ಬರೆಯೋದಕ್ಕಿಂತ ನೀವು ಡೈರೆಕ್ಟಾಗಿ ಅದನ್ನು ಎಕ್ಸ್ಪ್ರೆಷನ್ ಆಗಿ ಫಾರ್ಮುಲಾ ರೀತಿ ಕನ್ವರ್ಟ್ ಮಾಡಿ ಯು ಕ್ಯಾನ್ ಯೂಸ್ ಇಟ್ ಸಿಂಪ್ಲರ್ ವೇ. ಅದನ್ನು ತುಂಬ ಸಿಂಪ್ಲರ್ ಮಾಡಿ ನಿಮಗೆ ಆನ್ಸರ್ ಕೊಡುತ್ತೆ. ಓಕೆನಾ? ಸೊ ಫಾರ್ಮುಲಾದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ? ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್, ಲೆಟರ್ ನಂಬರ್ ಸೀರೀಸ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ಫಿಗರ್ ಇಟ್ ಔಟ್. ಸೊ ರೈಟ್ ಫಾರ್ಮುಲಾ ಫಾರ್ ದ ಪೆರಿಮೀಟರ್ ಆಫ್. ಸೊ ಪೆರಿಮೀಟರ್ ಕಂಡುಹಿಡಿಬೇಕು ನಾವು ಯಾವುದ್ರದ್ದು ಅಂತಂದರೆ ಟ್ರಯಾಂಗಲ್ ವಿತ್ ಆಲ್ ಸೈಡ್ಸ್ ಈಕ್ವಲ್. ಟ್ರಯಾಂಗಲ್ ಇಸ್ ಇನ್ ದ ಶೇಪ್ ಆಫ್ ದಿಸ್, ರೈಟ್? ಎಲ್ಲ ಸೈಡ್ಸು ಈಕ್ವಲ್ ಅಂತಂದರೆ ಕೆನ್ ಐ ರೈಟ್ ಎ ಎ ಎ? ಎ ಇಸ್ ಹೌ ಮೆನಿ ಟೈಮ್ಸ್? ಎ ಇಸ್ ಆಫ್ 3 ಟೈಮ್ಸ್. ಕೆನ್ ಐ ರೈಟ್ 3a? ಸೊ ದಿಸ್ ಇಸ್ ದ ಪೆರಿಮೀಟರ್ ಫಾರ್ಮುಲಾ ಫಾರ್ ವಾಟ್? ಟ್ರಯಾಂಗಲ್ ವಿತ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಟ್ರಯಾಂಗಲ್ ಎಲ್ಲ ಸೈಡ್ ಈಕ್ವಲ್ ಇದ್ದರೆ 3a. ನಿಮಗೆ ಒಂದು ಸೈಡ್ ವ್ಯಾಲ್ಯೂ ಕೊಟ್ಟರೆ ಈಗ ನೀವು ಪೆರಿಮೀಟರ್ ಕಂಡುಹಿಡಿಬೋದು ಅಲ್ವಾ? ಬಿಕಾಸ್ ವಿ ನೋ ದ ಫಾರ್ಮುಲಾ. ಇಲ್ಲ ನಾವು ಫಾರ್ಮುಲಾ ಡಿರೈವ್ ಮಾಡಿದ್ವಿ. ಓಕೆ. ರೆಗ್ಯುಲರ್ ಪೆಂಟಗನ್ ಅಂತ ಕೇಳ್ತಾರೆ. ರೆಗ್ಯುಲರ್ ಅಂತಂದರೆ ಏನು ಅಂದರೆ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ. ಅದಕ್ಕೆ ನಾವು ರೆಗ್ಯುಲರ್ ಅಂತ ಹೇಳ್ತೀವಿ. ಓಕೆನಾ? ಎಲ್ಲ ಸೈಡ್ ಈಕ್ವಲ್ ಆಗಿರುತ್ತೆ, ಎಲ್ಲ ಆ್ಯಂಗಲ್ ಕೂಡ ಈಕ್ವಲ್ ಆಗಿರುತ್ತೆ. ಪೆಂಟಗನ್. ಸೊ ಪೆಂಟಾ ಅಂತಂದರೆ ಪೆಂಟಗನನ್ನು ಪೆಂಟಾ ಅಂತ ಸ್ಪ್ಲಿಟ್ ಮಾಡ್ಬೋದು. ಓಕೆನಾ? ಸೊ ಗಾನ್. ಪೆಂಟಾ ಅಂತಂದರೆ 5 ಅಂತ ಅರ್ಥ. ಮೀನಿಂಗ್ ಪೆಂಟಾ ಅಂದರೆ 5. ಗಾನ್ ಅಂತ ಏನಿದೆ? ಗಾನ್ ಅಂದರೆ ಆ್ಯಂಗಲ್. ಸೊ ರೆಗ್ಯುಲರ್ ಪೆಂಟಗಾನ್. ಇಲ್ಲೂ ಅಷ್ಟೇ. ಟ್ರೈಆ್ಯಂಗಲ್ ಅಂತಂದ್ರೇನು? 3 ಆ್ಯಂಗಲ್ಸ್ ಫಾರ್ಮ್ ಆಗಿರೋ ಒಂದು ಶೇಪ್, ಅದನ್ನು ಟ್ರಯಾಂಗಲ್ ಅಂತ ಹೇಳ್ತೀವಿ. ಓಕೆ. ರೆಗ್ಯುಲರ್ ಪೆಂಟಗನ್ ಅಂತಂದರೆ 5 ಆ್ಯಂಗಲ್ಸ್ ಇರೋ ಒಂದು ಶೇಪ್ ಇದೆ. ಸೊ ದಿಸ್ ಇಸ್ ಹೌ ಇಟ್ ಫಾರ್ಮ್ಸ್. ಓಕೆ. ಇಲ್ಲಿ ನೋಡಿ ಎಷ್ಟು ಆ್ಯಂಗಲ್ಸ್ ಇದೆ? 1 2 3 4 5 ಆ್ಯಂಗಲ್ಸ್ ಅಂದರೆ ಐ ಹೋಪ್ ಯು ನೋ. 2 ಲೈನ್ ಜಾಯ್ನ್ ಆಗಿ ಒಂದು ಪಾಯಿಂಟ್ ಇದೆ ಅಂದರೆ ಅಲ್ಲಿ ಆ್ಯಂಗಲ್ ಫಾರ್ಮ್ ಆಗಿರುತ್ತೆ. ಓಕೆ. ಆ್ಯಂಡ್ ಇಲ್ಲಿ ಬಂದಿರೋ 5 ಸೈಡ್ಸ್ದು ಲೆಂತ್ ಏನಿದೆ? ಈಕ್ವಲ್ ಇದೆ. ಅಂದರೆ ಕೆನ್ ಐ ರೈಟ್ ಎ ಎ ಎ ಎ? ಹೌ ಮೆನಿ ಎಸ್ ಆರ್ ದೇರ್? 5a. ಸೊ ಪೆರಿಮೀಟರ್ ಏನಾಗಿರುತ್ತೆ ಇಲ್ಲಿ? 5 ಟೈಮ್ಸ್ ಆಫ್ ಎ. ಅದೇ ರೀತಿ ರೆಗ್ಯುಲರ್ ಹೆಕ್ಸಗನ್. ಹೆಕ್ಸಾ ಅಂತಂದರೆ 6. ಸೊ ಹೆಕ್ಸಗನ್ದು ಪೆರಿಮೀಟರ್ ಕೇಳಿದ್ರೆ ಏನರ್ಥ? 6 ಇಂಟು ಎ.
ಓಕೆ, ಯು ಕ್ಯಾನ್ ರೈಟ್ ಆರ್ ಎಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ 6 ಆ್ಯಂಗಲ್ಸ್ ಇರೋದ್ರಿಂದ ನಾವು ಇದನ್ನು ಹೆಕ್ಸಗನ್ ಅಂತ ಹೇಳ್ತೀವಿ. ಫಾರ್ಮ್ ಆಗಿರೋ 6 ಸೈಡ್ಸ್ ವಿಲ್ ಬಿ ಈಕ್ವಲ್. ಸೊ ಐ ರೋಟ್ 6a. ಓಕೆ, ಸೊ ಕಾನ್ಸೆಪ್ಟ್ ತುಂಬ ಈಸಿ ಇದೆ. ನೀವು ಏನದು ಅಂತ ಸ್ವಲ್ಪ ಅರ್ಥ ಮಾಡ್ಕೊಬಿಡಿ ಅಷ್ಟೇ. Muniratna has 20 meter long pipe. However, he wants a long watering pipe for his garden. ಸೊ ಮುನಿರತ್ನ ಹತ್ರ ಎಷ್ಟು ಲೆಂತ್ ಪೈಪ್ ಇದೆ ಅಂತಂದರೆ ಇಟ್ ಇಸ್ 20 ಮೀಟರ್. ಓಕೆ, ಒಂದು ಗಾರ್ಡನ್ ಇಲ್ಲಿದೆ ಅಂತ ಇಮ್ಯಾಜಿನ್ ಮಾಡಿ. ಈ ಪೈಪ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇನ್ನೂ ಒಂದಷ್ಟು ಲೆಂತ್ಗೆ ಪೈಪ್ ಬೇಕು. ಓಕೆ, ಸೊ ಹಿ ಜಾಯಿನ್ಸ್ ಅನದರ್ ಪೈಪ್ ಆಫ್ ಸಮ್ ಲೆಂತ್ ಟು ದಿಸ್ ಒನ್. ಸೊ ಈಗ ಗಾರ್ಡನಿಗೆ ವಾಟರ್ ಮಾಡಬೇಕು ಅಂತಂದರೆ ಇಷ್ಟು ಲೆಂತ್ ಇನ್ನೂ ಎಕ್ಸ್ಟ್ರಾ ಬೇಕು. ಓಕೆನಾ, ಸಮ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಏನು ಪರ್ಟಿಕ್ಯುಲರ್ ಆಗಿ ಇಷ್ಟೇ ಲೆಂತ್ ಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಎಷ್ಟೋ ಒಂದಷ್ಟು ಲೆಂತ್ ಇನ್ನೂ ಬೇಕು. ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ದ ಕಂಬೈನ್ಡ್ ಲೆಂತ್ ಆಫ್ ದ ಪೈಪ್. ಸೊ ಈಗ ಟೋಟಲ್ ಈ ಲೆಂತ್ ಮತ್ತು ಇಲ್ಲಿ ಬೇಕಾಗಿರೋ ಲೆಂತ್ ಎರಡನ್ನೂ ಸೇರಿ ನಮಗೆ ಒಂದು ಎಕ್ಸ್ಪ್ರೆಷನ್ ಕೊಡಬೇಕು. ಸೊ ಎಕ್ಸ್ಪ್ರೆಷನ್ ಹೇಗೆ ಬರಿತೀವಿ? ಇಲ್ಲಿ ವ್ಯಾಲ್ಯೂ ಗೊತ್ತಾದರೆ ಜಸ್ಟ್ ಅಡಿಷನ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಮುಗೀತು. ಓಕೆನಾ, ಬಟ್ ಈಗ ನಮ್ಗೆ ಇಲ್ಲಿ ಲೆಂತ್ ಗೊತ್ತಿಲ್ಲ. ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ದು ಮೇನ್ ಅಪ್ಲಿಕೇಶನ್ ಇಲ್ಲೂ ಬರುತ್ತೆ. ಒಂದು ಫಾರ್ಮುಲಾ ಆಯಿತು, ಇಲ್ಲೂ ಬರುತ್ತೆ. ಏನದು ಅಂತಂದರೆ ನಿಮ್ಗೆ ಯಾವಾಗೆಲ್ಲ ಒಂದು ಲೆಂತ್ ಆಗಿರ್ಬೋದು, ಒಂದು ಮೆಷರ್ಮೆಂಟ್ ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಅಂತ ಇರುತ್ತೋ ಆವಾಗ ನೀವು ಆಲ್ಫಬೆಟ್ನ ಯೂಸ್ ಮಾಡ್ಬೋದು. ಸೊ ಈಗ ಈ ಲೈನ್ ಇನ್ನೂ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇಲ್ಲಿ ಲಾಸ್ಟ್ ಲೈನು. ಆವಾಗ ನಿಮ್ಗೆ ಏನಾದರೂ ಎಕ್ಸ್ಪ್ರೆಷನ್ ಹೀಗೆ ಬರೀರಿ ಅಂತ ಕೊಟ್ಟಾಗ ನೀವು ಕನ್ಫ್ಯೂಸ್ ಆಗೋ ಹಾಗಿಲ್ಲ. ಯಾಕಂದರೆ ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ ಏನಂತ ಬರೀಲಿ. ಯು ಕ್ಯಾನ್ ಟೇಕ್ ಎನಿ ಆಲ್ಫಬೆಟ್ ಆ್ಯಂಡ್ ಗಿವ್. ಓಕೆ, ಸೊ ಐ ವಿಲ್ ಗಿವ್ ಹಿಯರ್ ಸಮ್ ಕೆ ಇಲ್ಲ ಅಂದರೆ ಐ ಕ್ಯಾನ್ ಟೇಕ್ ಎ. ಓಕೆ, ಎ ಅಂತ ತಗೊಳ್ಳೋಣ. ಸೊ ಈಗ ಇಲ್ಲಿ ಎಕ್ಸ್ಪ್ರೆಷನ್ ಕೇಳಿದ್ರೆ ನಾನು ಏನಂತ ಬರೀತಿದ್ದೆ ಅಂದರೆ 20 + a, 20 ಮೀಟರ್ ಆಫ್ ಪೈಪ್ ವಿಚ್ ಇಸ್ ಆಲ್ರೆಡಿ ದೇರ್ ಆ್ಯಂಡ್ ವಿ ನೀಡ್ ಅನಾದರ್ ಎ ಮೀಟರ್. ಇನ್ನೊಂದು ಎ ಮೀಟರ್ ಪೈಪ್ ಬೇಕು. ಎರಡೂ ಸೇರಿದ್ರೆ ನನ್ನ ಎಕ್ಸ್ಪ್ರೆಷನ್ ಮುಗೀತು. ಇದೇ ಎಕ್ಸ್ಪ್ರೆಷನ್ ನಂಗೆ ಬೇಕಾಗಿರೋದು. ಬಟ್ ಅವರು ಲಾಸ್ಟ್ ಲೈನ್ ಕೊಟ್ಟಿದ್ದಾರೆ ನೋಡಿ, ಯೂಸ್ ದ ಲೆಟರ್ ನಂಬರ್ ಕೆ ಟು ಡಿನೋಟ್ ದ ಲೆಂತ್ ಇನ್ ಮೀಟರ್ ಟು ದ ಅದರ್ ಪೈಪ್. ಅಂದರೆ ರಿಮೈನಿಂಗ್ ಪೈಪ್ ಏನು ಬೇಕು ಅದಕ್ಕೆ ಕೆ ಅಂತ ಮೆನ್ಷನ್ ಮಾಡಿ. ಸಮ್ ಕೆ, ಅವ್ರು ವ್ಯಾಲ್ಯೂ ಕೊಡ್ತಿಲ್ಲ, ಕೆ ಅಂತ ಕೊಡ್ತಿದ್ದಾರೆ. ಸೊ ಈಗ ನಾನು ಎ ಅಂತ ಬರೆಯೋಗಿಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಕೆ ಅಂತ ಕೊಟ್ಟಿದ್ದಾರೆ. ಸೊ ಎ ಜಾಗದಲ್ಲಿ ಏನಾಗುತ್ತೆ, ಕೆ ಆಗುತ್ತೆ. ಸೊ ಎಕ್ಸ್ಪ್ರೆಷನ್ ವಿಲ್ ಬಿ 20 ಮೀಟರ್ ಪ್ಲಸ್ ದ ರಿಮೈನಿಂಗ್ ಕೆ. ಎಕ್ಸ್ಪ್ರೆಷನ್ ತುಂಬ ಈಸಿಯಾಗಿರುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ 20 ಆಲ್ರೆಡಿ ಇದೆ, ರಿಮೈನಿಂಗ್ ಎಷ್ಟು ಬೇಕು 20. ಸೊ ಎರಡನ್ನೂ ಆ್ಯಡ್ ಮಾಡ್ಬೇಕು ತಾನೆ, ಅವರೇ ಕೇಳ್ತಿದ್ದಾರೆ. ಜಾಯಿನ್ ಅಂತಂದ್ರೇನು, ಎರಡನ್ನೂ ಆ್ಯಡ್ ಮಾಡಿ ಟೋಟಲ್ ಕೇಳ್ತಿದ್ದಾರೆ. ಸೊ ಅಡಿಷನ್, ಎರಡು ಎಕ್ಸ್ಪ್ರೆಷನ್ ಮಂದಿ ಅಡಿಷನ್. ಆಲ್ಫಾಬೆಟ್ ಇದೆ, ನ್ಯೂಮರಿಕಲ್ ಇದೆ. ಸೊ ವಿ ಗಾಟ್ ದ ವಾಟ್ ಈಸ್ ದಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಸಿಂಪಲ್. ಎಸ್. ಸೊ ನೆಕ್ಸ್ಟ್ ಒನ್, ವಾಟ್ ಈಸ್ ದ ಟೋಟಲ್ ಅಮೌಂಟ್ Kritika has? If she has the following number of notes of rupees 100, 20 and 5. ಸೊ 100 rupees ನೋಟ್ ಇದೆ, 20 rupees ನೋಟ್ ಇದೆ, 5 rupees ನೋಟ್ ಇದೆ. ನಂಬರ್ ಆಫ್ ನೋಟ್ಸ್ನ ಕೊಟ್ಟಿದ್ದಾರೆ. ಓಕೆನಾ, ಅದಕ್ಕೆ ಎಕ್ಸ್ಪ್ರೆಷನ್ ಬರೀರಿ ಅಂತ. ಸೊ ಈಗ 100 rupees ನೋಟ್ 3 ಇದ್ರೆ ಅಲ್ಲಿಗೆ ಎಷ್ಟಾಯಿತು, 300 ಆಯ್ತಲ್ವಾ. ಅದೇ ರೀತಿ ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ನಾವು ಎಕ್ಸ್ಪ್ರೆಷನ್ ಬರೀಬೇಕು. ಸೊ ಇಲ್ಲೊಂದು ಎಕ್ಸಾಂಪಲ್ ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ 3 ನೋಟ್ಸ್ ಇದೆ. ಯಾವುದದು 100 rupees ನೋಟ್ ಅಂದರೆ 3 × 100 ಆಯಿತು. ಪ್ಲಸ್ 5 ನೋಟ್ಸ್ ಎಷ್ಟು ರುಪೀಸ್ ಇದೆ, 20 rupees ಇದೆ. ಆ್ಯಂಡ್ 6 ನೋಟ್ ಈಸ್ ಆಫ್ 5 rupees. ಸೊ ಟೋಟಲ್ ಎಷ್ಟಾಯಿತು, ಹಿಯರ್ 300 ಆಯಿತು ಫಸ್ಟ್. ನೆಕ್ಸ್ಟ್ ಆ್ಯಡ್ ಮಾಡಬೇಕಾಗಿರೋದೇನು, 5 × 20, 20 rupees 5 times ಹಾಕಿದ್ರೆ ವಿ ವಿಲ್ ಗೆಟ್ 100 rupees. 5 rupees 6 time ಹಾಕಿದ್ರೆ 30 rupees. ಸೊ ಇಫ್ ಐ ಆ್ಯಡ್ ಎವ್ರಿಥಿಂಗ್ ಐ ವಿಲ್ ಗೆಟ್ 430 rupees. ಓಕೆ, ಸೊ ಇಲ್ಲಿ ಎಕ್ಸ್ಪ್ರೆಷನ್ ಅವ್ರು ಕೊಟ್ಟಿದ್ದಾರೆ, ನಾವು ಸ್ಪ್ಲಿಟ್ ಮಾಡಿ ಬರೀಬೇಕು. ಸೊ 100 rupees ನೋಟ್ ಎಷ್ಟಿದೆ, 6. 20 rupees ನೋಟ್ ಈಸ್ ಆಫ್ 4. 5 rupees ನೋಟ್ ಈಸ್ ಆಫ್ 33. 3. So 5 rupees note is of 3. Okay. 8, 4 and Z. 8 is 100 rupees note. So 8 times of 100 rupees plus 4 times of what? 20 rupees. Next ಇಲ್ಲಿ Z ಕೊಟ್ಟಿದ್ದಾರೆ, ವ್ಯಾಲ್ಯೂ ಇಲ್ಲ. You have to write like Z. ಅದೇನಾದರೂ ಆಗಿರಲಿ ನಂಬರ್. Z ಅಂತಂದ್ರೇನು, Z is of 5 rupees note. ಸೊ ಎಷ್ಟಾಯಿತು, 8 × 100 800. 4 × 20 ಅಂದರೆ 80 ಆಯಿತು. ಸೊ 880 ಇದ್ರದ್ದು ವ್ಯಾಲ್ಯೂ ಇಷ್ಟದ್ದು. ಓಕೆ, Z × 5 ಇದೆ, ಅದನ್ನು ಮರಿಬಾರ್ದು. ಓಕೆನಾ, 8, 820 ಪ್ಲಸ್ Z × 5. Z × 5 ಒಂದು ವ್ಯಾಲ್ಯೂ ಇದೆ ನಮಗೆ. Z ವ್ಯಾಲ್ಯೂ ಗೊತ್ತಿಲ್ಲ ಅಷ್ಟೇ, Z ಅಂತ ಕೊಟ್ಟಿದ್ದಾರೆ. ಬಟ್ Z × 5 ಇಸ್ ಅ ನಂಬರ್ ಆ್ಯಂಡ್ ಇಟ್ ಇಸ್ ಅ ಕರೆನ್ಸಿ. ಓಕೆ, ಅದನ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡಲೇಬೇಕು, ಬರೀಲೇಬೇಕು. ಸೊ ಈಗ 3 ವ್ಯಾಲ್ಯೂನೂ ಕೊಟ್ಟಿಲ್ಲ. ಐ ಕ್ಯಾನ್ ರೈಟ್ ದ ಎಕ್ಸ್ಪ್ರೆಷನ್ ಲೈಕ್ X ಟೈಮ್ಸ್ ಆಫ್ 100 rupees note, Y times of 20 rupees note, Z times of 5 rupees note. This is the expression. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಇದೇ ಎಕ್ಸ್ಪ್ರೆಷನ್ ಆಯಿತಾ. ಎಸ್.
ಸೊ ವೆಂಕಟಲಕ್ಷ್ಮಿ ಓನ್ಸ್ ಅ ಫ್ಲೋರ್ ಮಿಲ್. ಒಂದು ಫ್ಲೋರ್ ಮಿಲ್ ಇದೆ. ಓಕೆ, ಇಟ್ ಟೇಕ್ಸ್ 10 seconds ಫಾರ್ ದ ರೋಲರ್ ಮಿಲ್ ಟು ಸ್ಟಾರ್ಟ್. ಅಂದರೆ ಆಫ್ ಆಗಿರೋ ಮಿಷಿನ್ ಸ್ಟಾರ್ಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕು? 10 seconds ಬೇಕು ಆಫ್ ಇಂದ ಸ್ಟಾರ್ಟ್ ಆಗೋದಕ್ಕೆ. ಓಕೆ, ಒಂದ್ಸತಿ ಸ್ಟಾರ್ಟ್ ಆದರೆ ಒನ್ಸ್ ಇಟ್ ಇಸ್ ರನ್ನಿಂಗ್ ಈಚ್ kg ಆಫ್ ಗ್ರೇನ್ ಟೇಕ್ಸ್ 8 seconds ಟು ಗ್ರೈಂಡ್ ಇಂಟು ಪೌಡರ್. ಸೊ ಗ್ರೇನು ಪೌಡರ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಎಷ್ಟು ಸೆಕೆಂಡ್ ಬೇಕು? 1 kg ಗ್ರೈಂಡ್ ಆಗಿ ಪೌಡರ್ ಆಗೋದಕ್ಕೆ 8 seconds ಬೇಕು. ಇಮ್ಯಾಜಿನ್ ಫಾರ್ 2 kg ಇದು ಡಬಲ್ ಆಗುತ್ತೆ, ಅಂದರೆ 2 into 8 ಆಗುತ್ತೆ. 3 kgಗೆ 3 into 8. ಸೊ 3 kgಗೆ ಏನಾಗುತ್ತೆ? 3 into 8 ಅಂದರೆ ಎಷ್ಟು kg ಬರುತ್ತೋ ಅಷ್ಟು ಇಂಟು ಮಲ್ಟಿಪ್ಲೈ ಬೈ ದಿಸ್ 8 seconds ಅಲ್ವಾ? ಎಸ್. ಸೊ ವಿಚ್ ಆಫ್ ದ ಎಕ್ಸ್ಪ್ರೆಷನ್ ಬಿಲೋ ಡಿಸ್ಕ್ರೈಬ್ಸ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಗ್ರೈಂಡ್ y kg ಆಫ್ ಗ್ರೇನ್ಸ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ y kg ಅಂತ ಕೊಟ್ಟಿದ್ದಾರೆ. 1 kgಗೆ 8 seconds, 3 kgಗೆ 3 into 8, y kgಗೆ ಎಷ್ಟಾಗುತ್ತೆ? y kgಗೆ y into 8 ಅಲ್ವಾ, ಅಥವಾ 8 into y, ಎನಿಥಿಂಗ್, ಎರಡು ಸೇಮ್ ಕಮ್ಯೂಟೇಟಿವ್ ಪ್ರಾಪರ್ಟಿ. ಓಕೆ, ಅಸ್ಯೂಮಿಂಗ್ ದ ಮೆಷಿನ್ ಇಸ್ ಆಫ್. ಮಿಷಿನು ಆಫ್ ಆಗಿದೆ, ಆಫ್ ಇರೋದು ಸ್ಟಾರ್ಟ್ ಆಗಿ ಆಮೇಲೆ y kg ಗ್ರೇನ್ನ ಪೌಡರ್ ಮಾಡಬೇಕು. ಓಕೆನಾ? ಸೊ ಆಫ್ ಆಗಿರೋ ಮಿಷಿನು ಸ್ಟಾರ್ಟ್ ಆಗಬೇಕು, ಸ್ಟಾರ್ಟ್ ಆಗಿರೋ ಮಿಷಿನ್ ಏನಾಗಬೇಕು? y kgನ ಗ್ರೈಂಡ್ ಮಾಡಬೇಕು. ಓಕೆ, ಆಫ್ ಇರೋದು ಸ್ಟಾರ್ಟ್ ಆಗೋಕ್ಕೆ 10 seconds ಅಲ್ವಾ? 10 seconds ಆದಮೇಲೆ ನೀನು ಎಷ್ಟು kg ಗ್ರೈಂಡ್ ಮಾಡಿದ್ರು 10 seconds ಅಷ್ಟೇ ತಗೊಳ್ಳೋದು, ಯಾಕಂದರೆ ಆಫ್ ಆಗಿ ಆನ್ ಆಗಿ ಅದೆಷ್ಟು ಬೇಕಾದರೂ ಗ್ರೈಂಡ್ ಮಾಡಲಿ. ಓಕೆ, y kgಗೆ ಎಷ್ಟಾಗುತ್ತೆ? y into 8 seconds ಅಥವಾ 8 into y seconds. ಸೊ ಎರಡು ಎಕ್ಸ್ಪ್ರೆಷನಲ್ಲಿ ಯಾವ ಎಕ್ಸ್ಪ್ರೆಷನ್ ಇದೆ ಚೆಕ್ ಮಾಡಿ, ಎರಡು ಸೇಮ್. ಓಕೆ, ಸೊ ಇಸ್ ದಿಸ್ ಅವರ್ ಎಕ್ಸ್ಪ್ರೆಷನ್? ನೋ, ದಿಸ್ ಇಸ್ ನೋ. ಯಾಕಂದರೆ y into 8 ಓಕೆ, ಬಟ್ ಇಂಟು 10 ಅಲ್ಲ. 10 secondಗೆ ಪ್ಲಸ್ ಅಡಿಷನ್ ಅದು. ದಿಸ್ ಇಸ್ ಆಲ್ಸೋ ನಾಟ್, ದಿಸ್ ಇಸ್ ಆಲ್ಸೋ ನಾಟ್, ಆ್ಯಂಡ್ ದಿಸ್ ಇಸ್ ಅವರ್ ಎಕ್ಸ್ಪ್ರೆಷನ್. ಸೊ 8 seconds ಫಾರ್ y kg ಆ್ಯಂಡ್ 10 seconds ಟು ಸ್ಟಾರ್ಟ್. So this is our answer. So third one, write algebraic expression using letter of your choice. So ಈಗ ನಿಮಗೆ ನೀವೇ ಒಂದು ಆಲ್ಫಾಬೆಟ್ ಲೆಟರ್ನ ಕನ್ಸಿಡರ್ ಮಾಡಬೇಕು. ಯಾಕಂದರೆ 5 more than a ನಂಬರ್, ಒಂದು ನಂಬರಿಗೆ 5 ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ನೀವು ಆ ನಂಬರ್ ಅನ್ನೋದಕ್ಕೆ ಒಂದು ವ್ಯಾಲ್ಯೂ ತೊಗೋಬೇಕು. ಓಕೆನಾ? ಆ ನಂಬರ್ ಅಂತ ಕೇಳಿದಾರಲ್ಲ, ಐ ವಿಲ್ ಟೇಕ್ ಎ. ನೀವು ಏನಾರು ತೊಗೋಬೋದು, ಎಕ್ಸ್ ಆರು ತೊಗೋಬೋದು, ಝೆಡ್ ತೊಗೋತೀನಿ, ನನಗೆ ಪಿ ಇಷ್ಟ, ಪಿ ತೊಗೋತೀನಿ, ಯು ಕ್ಯಾನ್ ಟೇಕ್. ಓಕೆ, ಸೊ ಐ ವಿಲ್ ಟೇಕ್ ಎ. ಓಕೆ, 5 more than a ನಂಬರ್ ಅಂದರೆ ಆ ನಂಬರಿಗಿಂತ 5 ಜಾಸ್ತಿ. ಯಾವ ನಂಬರು? ಎ ಇಸ್ ದ ನಂಬರ್. ಎಗಿಂತ ಎಷ್ಟು ಜಾಸ್ತಿ ಇದೆ? 5. ದಿಸ್ ಇಸ್ ಎಕ್ಸ್ಪ್ರೆಷನ್. 4 ಲೆಸ್ ಅಂದ್ರೇನು? ಮೈನಸ್ ಆಗುತ್ತೆ. 4 less than a ನಂಬರ್ ಅಂತಂದರೆ ಎಗೆ -4. ಈಗ ನೀವು ಪಿ ಏನಾರ ತೊಗೋತೀನಿ ತೊಗೊಂಡು ಬರಿತೀನಿ ಅಂತಂದರೆ ಏನಾಗುತ್ತೆ? p - 4 ಆಗುತ್ತೆ. ಮೇಲ್ಗಡೆ p + 5. ಯಾವುದಾದ್ರೂ ತೊಗೊಳ್ಳಿ ನೀವು ನಂಬರ್. ಇಲ್ಲೊಂದು ತೊಗೋತೀನಿ, ಎಸ್ ಯು ಕ್ಯಾನ್ ಟೇಕ್. ದೆನ್ 2 less than 13 times of a number. 2 ಯಾವುದಕ್ಕೆ ಲೆಸ್ ಇದೆ? 13 times of a ನಂಬರಿಗೆ ಲೆಸ್ ಇದೆ. 13 times ಅಂದರೆ 13 times of a ಅಲ್ವಾ? ಒಂದು ನಂಬರು 13 times ಇದೆ, ಅದಕ್ಕೆ ಎಷ್ಟು ಕಮ್ಮಿ ಇದೆ? 2 less than. ಓಕೆ, 13 times of a ನಂಬರ್ -2. ನೀವು ಬಾಯಲ್ಲಿ ಹೇಗೆ ಓದ್ತೀರಾ ಅದೇ ರೀತಿ ಬರೀತೀರಾ. ಓಕೆ, 13 less than 2 times of a ನಂಬರ್. ಲೆಸ್ ದ್ಯಾನ್ ಅಂತ ನಾನು ಯಾಕೆ ಇಲ್ಲಿ 2 ಮೈನಸ್ ಅಂತ ಬರೀಲಿಲ್ಲ ಅಂತಂದರೆ 2 less than 13 times of a ನಂಬರ್ ಅಂದರೆ 13 times of a ನಂಬರಿಗೆ 2 ಕಡಿಮೆ ಇದೆ. ಓಕೆ, ನಾನು ಫಸ್ಟೇ 2 ಬರೆದ್ರೆ 13 times of a ನಂಬರ್ ಈಸ್ ಲೆಸ್ ದ್ಯಾನ್ 2 ಅಂತ ಮೀನಿಂಗ್ ಬರುತ್ತೆ. ಅದಕ್ಕೆ ನಾನು 2 ಫಸ್ಟ್ ಬರೀಲಿಲ್ಲ. 2 ಕಡಿಮೆ ಇದೆ ಯಾವುದಕ್ಕೆ? ಈ ನಂಬರಿಗೆ. ಅದಕ್ಕೆ ನಾನು ಕೊನೆಯಲ್ಲಿರೋದನ್ನ ಫಸ್ಟ್ ಬರೀತಾ ಇದ್ದೀನಿ. 2 times of a ನಂಬರ್ ಅಂದರೆ 2 into 8. ಇದಕ್ಕೆ ಎಷ್ಟು ಕಮ್ಮಿ ಇದೆ? 13 ಕಮ್ಮಿ ಇದೆ, -13. ಓಕೆ, ನೀವು ಉಲ್ಟಾ ಬರೆದರೆ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಈ ವಿಷಯದಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. 2 less than 13 times of a ನಂಬರ್. 13 times of ನಂಬರಿಗೆ 2 ಲೆಸ್, ಅದನ್ನು ಲೆಸ್ ಮಾಡ್ತಾ ಇದ್ದೀವಿ. 2 times of a ನಂಬರಿಗೆ 13 ಲೆಸ್ ಮಾಡ್ತಾ ಇದ್ದೀವಿ. ಓಕೆ, ಎಸ್. ದೆನ್ ಡಿಸ್ಕ್ರೈಬ್ ಸಿಚುವೇಶನ್ ಕರೆಸ್ಪಾಂಡಿಂಗ್ ಟು ಅ ಫಾಲೋವಿಂಗ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ಸೊ ಈ ಕೊಟ್ಟಿರೋ ಎಕ್ಸ್ಪ್ರೆಷನ್ಗೆ ನಾವು ಸಿಚುವೇಶನ್ನ ಕ್ರಿಯೇಟ್ ಮಾಡಬೇಕು. ಅಬ್ಸರ್ವ್ ಮಾಡಿ, 8 into x ಇದೆ ಅಂದರೆ ಸಮ್ ಕ್ವಾಂಟಿಟಿ 8 times ಇದೆ, ಸಮ್ ಕ್ವಾಂಟಿಟಿ ಆಫ್ y 3 times ಇದೆ. ಸೊ ಒಂದು ಎಕ್ಸ್ಪ್ರೆಷನ್ ಕ್ರಿಯೇಟ್ ಮಾಡೋಣ. ಓಕೆನಾ? ಸೊ ಸಿ ಹಿಯರ್, ಅ ಶಾಪ್ ಕೀಪರ್ ಸೆಲ್ಸ್ ಅ ಪೆನ್ ಫಾರ್ rupees x. x rupeesಗೆ 1 ಪೆನ್ಗೆ ಎಷ್ಟು? x rupees ಇದೆ. 1 ನೋಟ್ಬುಕ್ಗೆ y rupees ಇದೆ. ಸೊ ಅಭಾ ಬೈಸ್ 8 ಪೆನ್ಸ್ ಆ್ಯಂಡ್ 3 ನೋಟ್ಬುಕ್. 8 ಪೆನ್ಸ್ ಅಂತಂದರೆ ಎಷ್ಟು? 8 ಪೆನ್ ಇದೆ, ಅದ್ರ ಕಾಸ್ಟ್ x rupees. ನೋಟ್ಬುಕ್ ಅಂತಂದರೆ 3 ಪ್ಲಸ್ 3 ನೋಟ್ಬುಕ್ಗೆ ಎಷ್ಟು ಕಾಸ್ಟ್ ಇದೆ? y rupees. ಸೊ ಇಂಟು y. ದಿಸ್ ಇಸ್ ದ ಟೋಟಲ್ ಕಾಸ್ಟ್. ವಾಟ್ ವಿಲ್ ಬಿ ದ ಟೋಟಲ್ ಕಾಸ್ಟ್ ಅಂದರೆ ಏನಾಗುತ್ತೆ? ಕ್ವೆಶ್ಚನ್ನೇ ಆನ್ಸರ್ ಆಗುತ್ತೆ. ನಾವು 15 ಅಂದರೆ j ಈಸ್ ಆಫ್ 15 ಟೈಮ್, k ಈಸ್ ಆಫ್ 2 ಟೈಮ್. ಓಕೆ, ಇಲ್ಲಿ ಮೈನಸ್ ಆಗಿದೆ. ರೋಹನ್ ಬೈಸ್ 15 ಪೆನ್ಸಿಲ್ ಕಾಸ್ಟಿಂಗ್ j rupees. ಸೊ 1
ಪೆನ್ಸಿಲಿಗೆ ಜೆ ಆದರೆ 15 ಪೆನ್ಸಿಲಿಗೆ ಎಷ್ಟಾಗುತ್ತೆ 15 ಇಂಟು ಜೆ ಆಗುತ್ತೆ. ಇಷ್ಟನ್ನ ಬೈ ಮಾಡಿದ್ದಾನೆ. ಈ ರಿಟರ್ನ್ಸ್ ಅಂದರೆ ಮೈನಸ್ ಅಲ್ವಾ, ವಾಪಸ್ ಶಾಪ್ಕೀಪರ್ ಕೊಟ್ಬಿಟ್ಟಿದ್ದಾನೆ. ಸೊ ಮೈನಸ್ ಏನಾಗುತ್ತೆ 2 ಇರೇಸಸ್. ಎಷ್ಟು ರುಪೀಸ್ ಇದೆ ಕೆ ಅಂದರೆ ಕೆ ರುಪೀಸ್ದು 2 ಪೆನ್ಸಿಲ್ ಗೆಟ್ಸ್ ದ ಮನಿ ಬ್ಯಾಕ್. ಸೊ ಮನಿ ಬ್ಯಾಕ್ ಅಂತಂದರೆ 15 ಎಷ್ಟು ರುಪೀಸ್ ಇದೆ ಅದರಲ್ಲಿ ಈ ಕಾಸ್ಟ್ನ ಮೈನಸ್ ಮಾಡಿದ್ರೆ ವಾಪಸ್ ಅಮೌಂಟ್ ಏನು ಸಿಗುತ್ತೆ, ದಟ್ ಇಸ್ ದ ಆನ್ಸರ್. ಓಕೆ, ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಇಲ್ಲಿ ಆನ್ಸರ್ ಆಗಿರುತ್ತೆ. Yes. So in a calendar month, if any 2 into 3 grid, ಸೊ ಏನಿದು 2 into 3 grid ಅಂತಂದ್ರೆ ಈ ರೀತಿ ನಾವು ಯಾವಾಗೆಲ್ಲ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಈ ರೀತಿ ಗ್ರಿಡ್ಸ್ ಇದ್ದಾಗ ಇದನ್ನ ನಾವು ಗ್ರಿಡ್ಸ್ ಅಂತ ಹೇಳ್ತೀವಿ. ಓಕೆನಾ, ಈ ಬಾಕ್ಸ್ ಶೇಪು ಅದೇ ಗ್ರಿಡ್ ಅಲ್ಲಿ ಇದೆ ಅಲ್ವಾ, ಕಾಲಮ್ ರೋ ಅಲ್ಲಿ ಇದೆ. 2 ಮತ್ತೆ 3 ಅಂದ್ರೆ ಏನು, 2 rows 3 columns, 2 rows like this. See, this is 1 row, this is 2 row, 3 columns ಇದೆ. ಸೊ this is 1 column ಅಲ್ವಾ, this is 2 column. ನೀವು ಲೈನ್ಸ್ ಅಬ್ಸರ್ವ್ ಮಾಡಬೇಡಿ, ಒಳಗಡೆ ಸ್ಪೇಸ್ ಅಬ್ಸರ್ವ್ ಮಾಡಿ. this is 3 column. ಸೊ ಈಗ 3 columns ಆಯಿತು, 2 rows ಆಯಿತು. ಯು ಹ್ಯಾವ್ ಟು erase this one. ಓಕೆ, ಇದು 2 into 3 ಗ್ರಿಡ್ ಅಂತ. 2 into 2 ಅಂತಂದ್ರೆ ಈಗ ಬರುತ್ತೆ, ಸಿ 2, ಇದು 2 into 2 ಗ್ರಿಡ್, ಇದು 2 into 3 ಗ್ರಿಡ್. ಫುಲ್ ಆಫ್ ಡೇಟ್ಸ್ ಇಸ್ ಚೂಸನ್ ಆಸ್ ಶೋನ್ ಇನ್ ದ ಪಿಕ್ಚರ್. ಸೊ ಇಲ್ಲಿ ಒಂದು ಗ್ರಿಡ್ ಚೂಸ್ ಮಾಡಿದ್ದಾರೆ. ಓಕೆನಾ, ರೈಟ್ ಎಕ್ಸ್ಪ್ರೆಷನ್ಸ್ ಫಾರ್ ದ ಡೇಟ್ಸ್ ಇನ್ ದ ಬ್ಲ್ಯಾಂಕ್ ಸೆಲ್. ಸೊ ಇಲ್ಲಿ ಕೊಟ್ಟಿರೋ ಬ್ಲ್ಯಾಂಕ್ ಸೆಲ್ಗೆ ಅವರು ಕೋಡ್ ಮಾಡಿದ್ದಾರೆ, ನಾವು ಆ ಕೋಡಿಂಗ್ ವೈಸ್ ಫಾಲೋ ಮಾಡಬೇಕು. ಓಕೆ, ಸೊ ಇಲ್ಲಿ ಬಾಟಮ್ ಮಿಡಲ್ ಸೆಲ್. ಸೊ ಬಾಟಮ್ ಮಿಡಲ್ ಸೆಲ್ ಅಂದ್ರೆ ಏನು, 20ಗೆ ಇಲ್ಲಿ ಕೋಡ್ ಮಾಡಿದ್ದಾರೆ ನೋಡಿ, ಮಿಡಲ್ ಇದು ಬಾಟಮ್ ಮಿಡಲ್ ಅಲ್ವಾ. ಸೊ 20ನ ಡಬ್ಲ್ಯೂ ಅಂತ ಕೋಡ್ ಮಾಡಿದ್ದಾರೆ. ಸೊ ಈಗ 19 ಏನಾಗುತ್ತೆ, 19 ಅನ್ನೋದನ್ನ ನಾನು 20 ಟರ್ಮ್ಸ್ ಅಲ್ಲಿ ಹೇಗೆ ಬರಿಬೋದು, 19 is equal to 20 minus 1 ಅಂತ ಬರಿಬೋದಲ್ವಾ, ಯಾಕಂದ್ರೆ ನಾನು ಡಬ್ಲ್ಯೂ ಅಲ್ಲಿ ಬರಿಬೇಕು. 20 ಅಂದ್ರೆ ಏನು, ಈಗ ಡಬ್ಲ್ಯೂ ಮೈನಸ್ 1 ಅಂತ ಬರ್ತಿದ್ದಾರೆ ನೋಡಿ 19ನ. ಎಸ್, ಹಾಗೆ 21 ಅನ್ನು ಹೇಗಂತ ಬರಿಬೋದು, 21 ಅನ್ನ 20 ಪ್ಲಸ್ 1 ಅಂತ ಬರಿಬೋದಾ. ಸೊ 20 ಅಂದ್ರೆ ಡಬ್ಲ್ಯೂ ಪ್ಲಸ್ 1. ಸೊ 21 ಅನ್ನ ಐ ಕ್ಯಾನ್ ರೈಟ್ ಡಬ್ಲ್ಯೂ ಪ್ಲಸ್ 1. ಹಾಗೆ 14 is 20 minus 6 is 14, ಡಬ್ಲ್ಯೂ ಮೈನಸ್ 6. ದೆನ್ 13 ಅಂತ ಅಂದ್ರೆ 20 minus 7, ಹಾಗೆ ಡಬ್ಲ್ಯೂ ಮೈನಸ್ 7, ಯಾಕಂದ್ರೆ 20 ಅಂದ್ರೆ ಡಬ್ಲ್ಯೂ ಅಂತ ಅರ್ಥ. 12 ಅಂತಂದ್ರೆ ಏನು, 20 minus 8, ಐ ಕ್ಯಾನ್ ರೈಟ್ ಇಟ್ ಆಸ್ ಡಬ್ಲ್ಯೂ ಮೈನಸ್ 8. ಐ ಹೋಪ್ ಯು ಅಂಡರ್ಸ್ಟುಡ್. ಕಾನ್ಸೆಪ್ಟ್ ತುಂಬ ಈಸಿ ಇದೆ, ಆರಾಮಾಗಿ ಕಲೀರಿ. ಇಲ್ಲಿಗೆ ಒಂದು ಕಂಪ್ಲೀಟ್ ಟಾಪಿಕ್ ಮುಗೀತು, ಅಂದರೆ 4.1 ಮುಗೀತು. ನೆಕ್ಸ್ಟ್ ನಾವು 4.2 ಮಾಡೋಣ. ಈ ರೀತಿ ಟಾಪಿಕ್ ವೈಸ್ ಮಾಡೋಣ, ನಿಮಗೂ ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಸೊ ಅರ್ಥ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ತಾ ಇರಿ. ಸೊ ದಟ್ ಐ ವಿಲ್ ಗೆಟ್ ಟು ನೋ ದಟ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಯು ಆರ್ ವಾಚಿಂಗ್ ದ ವೀಡಿಯೋಸ್ ಅಂತ ನನಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.